ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. सकलवचनचेतो देवता भारती सा मम वचसि निधत्तां सन्निधिं मानसे च. नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि. नौमि न्यायसुधादिकृज्जयमुनीन् श्रीपादराट्सन्मणीन् व्यासार्यान् विविधागमब्धिविहरान् श्रीवादिराजानपि वन्दे हंसवरान् रघुत्तमगुरून् वैदग्ध्यवारां निधीन्. श्रीसत्यव्रतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधारतान्. वैशम्पायन उवाच ततः स भगवान् विष्णुः मुनिभ्यस्तत्त्वमादितः कथयामास यद्वृत्तं पिशाचस्य महात्मनः. स्वस्त्यस्तु अशेषसन्मङ्गलानि सन्तु श्लोकैकश्रवणपठनमात्रेण कथा वक्तुश्च श्रोतॄणां. निखिलकलिकृतकल्मषापनोदनपटुतरे धर्माद्यखिलपुरुषार्थसाधनीभूते श्रीमन्महाभारते हरिवंशे भविष्यपर्वणि अद्य कथा प्रसक्तो किंचित् पूर्वप्रसक्तप्रमेयानुवादः. हरिः ओम्. हरिवंशो हरत्येनः जन्म जन्मसु सञ्चितम् अपुत्रं पुत्रिणं कुर्यात् वंशम् उन्नामयेत् सदा. ಶ್ರೀಕೃಷ್ಣ ಪರಮಾತ್ಮ ಬದರಿಕಾಶ್ರಮದಲ್ಲಿ ಶಾಪದಿಂದಾಗಿ ಪಿಶಾಚ ಜನ್ಮವನ್ನು ಹೊಂದಿದಂತಹ ಘಂಟಾಕರ್ಣ ಕರ್ಣ ಎಂಬ ಪಿಶಾಚಗಳನ್ನು ತನ್ನ ಅಮೃತಮಯವಾದ ಹಸ್ತಗಳಿಂದ ಸ್ಪರ್ಶ ಮಾಡಿ ಅವುಗಳನ್ನು ಉದ್ಧಾರ ಮಾಡಿದ್ದಾನೆ. ತಮ್ಮ ಮೂಲ ರೂಪವನ್ನು ಗಂಧರ್ವ ರೂಪವನ್ನು ಹೊಂದಿ ವಿಶೇಷವಾಗಿ ಭಗವಂತನ ಸ್ತುತಿಯನ್ನು ಮಾಡಿ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಆ ಇಬ್ಬರು ಗಂಧರ್ವರು ಭಗವಂತನ ಸರ್ವೋತ್ತಮತ್ವವನ್ನು ಸಾರಿ ಸಾರಿ ಹೇಳಿವೆ. ಈ ಕೃಷ್ಣ ಪರಮಾತ್ಮನೇ ಮೋಕ್ಷಪ್ರದ ಎಂಬುದಾಗಿ ರುದ್ರದೇವರೇ ಹೇಳಿ ನಮ್ಮನ್ನು ಕೊಟ್ಟು ಕಳಿಸಿದ್ದಾರೆ. ಕೃಷ್ಣ ಪರಮಾತ್ಮನ ಸೇವೆಗಾಗಿ, ಉಪಾಸನೆಗಾಗಿ, ದರ್ಶನಕ್ಕಾಗಿ ಅಂತ ಹೇಳುವ ಮೂಲಕ ಪರಮಾತ್ಮನೇ ಸಕಲ ಸಜ್ಜನರ ಸಂಸಾರ ರೋಗವನ್ನು ಪರಿಹರಿಸಿ ಮೋಕ್ಷವನ್ನು ಕೊಡುವಂತಹ ಸರ್ವೋತ್ತಮನಾದ ದೇವ ಅನ್ನುವ ತತ್ವವನ್ನು ಆ ಘಂಟಾಕರ್ಣ ಪಿಶಾಚಗಳು ತಿಳಿಸಿವೆ. ಏನೆಲ್ಲ ನಡೆಯಿತು ಅಂತನ್ನುವ ಕುತೂಹಲ ಇರುವ ಮುನಿಗಳಿಗೆ ಕೃಷ್ಣ ಪರಮಾತ್ಮ ಎಲ್ಲವನ್ನೂ ತಿಳಿಸಿದ್ದಾನೆ. ಯಾವ ಪಿಶಾಚಗಳಿವು, ಎಲ್ಲಿಂದ ಬಂದವು, ಯಾಕೆ ಬಂದವು, ಏನೆಲ್ಲ ನಡೆಯಿತು ಅದೆಲ್ಲವನ್ನು ಋಷಿ ಮುನಿಗಳಿಗೆ ತಿಳಿಸಿದಾಗ ಪರಮಾಶ್ಚರ್ಯಪಟ್ಟಿದ್ದಾರೆ. ಭಗವಂತನನ್ನು ಇನ್ನಷ್ಟು ಭಕ್ತಿಯಿಂದ ಪ್ರೀತಿಯಿಂದ ನಮಸ್ಕರಿಸಿದ್ದಾರೆ. ಅಹೋಸ್ಯ ಕರ್ಮಣಃ ಪಾಕಸ್ತವ ಸಂದರ್ಶನಾದಿತಿ. ನಿನ್ನ ದರ್ಶನ ಮಾತ್ರದಿಂದ ಇವರ ಎಲ್ಲ ಕರ್ಮಗಳ ಪಾಪಗಳ ಮೋಚನೆ ಆಯಿತಲ್ಲ. ನಿನ್ನ ದರ್ಶನದಿಂದ ಕರ್ಮಕ್ಷಯವಾಗತ್ತೆ, ಮೋಕ್ಷವಾಗ್ತದೆ ಅಂತನ್ನುವ ವಿಷಯದಲ್ಲಿ
ಯಾವ ಸಂಶಯವೂ ಇಲ್ಲ, ಪ್ರತ್ಯಕ್ಷವಾಗಿ ನಾವು ಕಾಣ್ತಾ ಇದ್ದೇವೆ ಅಂತ ಮುನಿಗಳೆಲ್ಲ ವರ್ಣನೆ ಮಾಡಿದ್ದಾರೆ. ಈ ಕಡೆಗೆ ಮತ್ತೆ ಪರಮಾತ್ಮ ಬದರಿಕಾಶ್ರಮದಿಂದ ತಾನು ಸಂಕಲ್ಪ ಮಾಡಿದ ರೀತಿಯಲ್ಲಿ ಕೈಲಾಸಕ್ಕೆ ಹೊರಟಿದ್ದಾನೆ ಗರುಡಾರೂಢನಾಗಿ. ಗರುಡಾರೂಢನಾಗಿ ಕೈಲಾಸಕ್ಕೆ ಹೊರಟ. ಎಂತಹ ಕೈಲಾಸ? ರುದ್ರದೇವರು ವಾಸ ಮಾಡುವಂತಹ ಕೈಲಾಸ. ಕುಬೇರ ಅಲ್ಲಿ ತಪಶ್ಚರ್ಯವನ್ನು ಮಾಡಿದ್ದಾನೆ. ಅನೇಕ ಸಿದ್ಧರು ತಪಶ್ಚರ್ಯವನ್ನು ಮಾಡುತ್ತಾರೆ. ಮಾನಸ ಸರೋವರ ಇದೆ. ಭೃಂಗಿ, ರಿಟಿ ಮೊದಲಾದಂತಹ ಅನೇಕ ರುದ್ರದೇವರ ಅನುಚರರು ಅಲ್ಲಿ ತಪಸ್ಸು ಮಾಡುತ್ತಾರೆ. ಕ್ರೂರವಾದ ಮೃಗಗಳೆಲ್ಲ, ಸಿಂಹ, ಹುಲಿ ಮೊದಲಾದ ಎಲ್ಲ ಕ್ರೂರ ಮೃಗಗಳು, ಆನೆ, ಸಿಂಹ ಇವುಗಳಿಗೆ ವೈರ ಇದೆ. ಆಕಳು, ಹುಲಿ ಇವುಗಳಿಗೆಲ್ಲ ವೈರ ಇದೆ. ಆದರೆ ಅಲ್ಲಿ ಮಾತ್ರ ಪರಸ್ಪರ ಹಿತೇರತಾಹ, ಎಲ್ಲವೂ ಅತ್ಯಂತ ಪ್ರೀತಿಯಿಂದ ಕ್ರೂರವಾದ ಮೃಗಗಳು, ಸೌಮ್ಯವಾದ ಮೃಗಗಳು ಜೊತೆಗೆ ಓಡಾಡ್ತಾ ಇರ್ತವೆ ಅತ್ಯಂತ ಸ್ನೇಹದಿಂದ. ಇದು ಆ ಕೈಲಾಸದ ಗುಣ. ಮನೋಭಿಮಾನಿಗಳಾದವರು ರುದ್ರದೇವರು ಆ ಎಲ್ಲ ಪಶುಗಳ ಮನಸ್ಸಿಗೆ ಸರಿಯಾದ ಪ್ರೇರಣೆಯನ್ನು ಮಾಡಿ ಅವುಗಳಲ್ಲಿ ಯಾವುದೇ ವೈರ ಇಲ್ಲದೆ ಇದ್ದಂತೆ ಮಾಡುವಂತಹ ಮಹಾಶಕ್ತಿ ಆ ಮಹಾದೇವರಿಗೆ, ರುದ್ರದೇವರಿಗೆ ಉಂಟು. ಅವರು ಪಶುಪತಿಗಳೇ. ಪಶು ಅಂದರೆ ಜೀವ, ಜೀವರಿಗೆ ನಿಯಾಮಕರು. ಪಶುಪತಿಗಳು ಅಂದರೆ ಈ ಪಶುಗಳಿಗೂ ಪತಿಗಳಾಗಿ, ಪಶುಗಳ ಮನಸ್ಸಿನಲ್ಲಿಯೂ ಪ್ರಚೋದಕರಾಗಿ ಅವರು ಸದ್ಬುದ್ಧಿಯನ್ನು ಕೊಡ್ತಾರೆ. ಪಶುವಿನ ಮೇಲೆ, ನಂದಿಯ ಮೇಲೆ ಕುಳಿತು ನಂದಿವಾಹನರಾಗಿರ್ತಾರೆ. ಅಂತಹ ಮಹಾನುಭಾವರು ರುದ್ರದೇವರು ವಾಸ ಮಾಡುವಂತಹ ಶ್ರೇಷ್ಠವಾದ ಆ ಕೈಲಾಸ. ಇದನ್ನು ಎತ್ತುವ ಪ್ರಯತ್ನ ಮಾಡಿ ಸಾಧ್ಯವಾಗದೆ ರಾವಣನೂ ಕೂಡ ಹಿಂದೆ ಸರಿದಿದ್ದಾನೆ. ಅಂತಹ ಕೈಲಾಸ ಪರ್ವತಕ್ಕೆ ಶ್ರೀಕೃಷ್ಣ ಪರಮಾತ್ಮ ಬರ್ತಾ ಇದ್ದಾನೆ. ಮಾನಸ ಸರೋವರದ ಉತ್ತರ ತೀರದಲ್ಲಿ ತಪಶ್ಚರ್ಯವನ್ನು ಮಾಡುವಂತಹ ಸಂಕಲ್ಪವನ್ನು ಮಾಡಿದ್ದಾನೆ ಭಗವಂತ. ಜಟಾಧಾರಿಯಾಗಿ ಚೀರವಸನವನ್ನು ಧಾರಣೆ ಮಾಡಿ ತಪಶ್ಚರ್ಯವನ್ನು ಮಾಡ್ತಾ ಇದ್ದಾನೆ ಪರಮಾತ್ಮ. ಅದ್ಭುತವಾದ ಭಗವಂತನ ನಾಟಕ. 12 ವರ್ಷಗಳ ಕಾಲ ತಪಶ್ಚರ್ಯವನ್ನು ಮಾಡ್ತೇನೆ ಅಂತ ಭಗವಂತನ ಸಂಕಲ್ಪ. ಆ ರೀತಿ ರುದ್ರದೇವರಿಗೆ ಹೇಳಿದ್ದ, 12 ವರ್ಷ ನಿನ್ನನ್ನು ಕುರಿತು ತಪಶ್ಚರ್ಯವನ್ನು ಮಾಡಿ ನಾನು ಮಕ್ಕಳನ್ನು ಪಡೆದಂತೆ ನಾಟಕವನ್ನು ಮಾಡ್ತೇನೆ, ನೀನು ವರ ಕೊಡಬೇಕು ಅಂತ ಪರಮಾತ್ಮ ಮೊದಲೇ ಹೇಳಿದ್ದ. ಅದಕ್ಕೆ ತಕ್ಕಾಗಿ 12 ವರ್ಷ ತಪಶ್ಚರ್ಯ ಮಾಡಬೇಕು. ದೇವರಲ್ಲಿ 12 ವರ್ಷ ತಪಶ್ಚರ್ಯ ಮಾಡ್ತಾನೆ. ಪರಮಾತ್ಮ ಹೇಳಿದ, ನಾನು ಒಂದೇ ದಿವಸ ತಪಶ್ಚರ್ಯ ಮಾಡೋದು, ಒಂದೇ ದಿನ ತಪಶ್ಚರ್ಯ ಮಾಡೋದು. ಆ ಒಂದು ದಿನದೊಳಗೆ 12 ವರ್ಷಗಳಲ್ಲಿ ಏನಾಗಬೇಕೋ ಗ್ರಹಗಳ ಗತಿ ಅದೆಲ್ಲ ಆಗಿರಬೇಕು. ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಬೃಹಸ್ಪತಿ ಹೋಗಬೇಕಾದರೆ, ಗುರು ಬೃಹಸ್ಪತಿ ತಾನು ಒಂದು ರಾಶಿಯಿಂದ ಇನ್ನೊಂದು ರಾಶಿಯಲ್ಲಿ ಪ್ರವೇಶ ಮಾಡುವುದಕ್ಕೆ 1 ವರ್ಷ ಬೇಕು. ಆ ಬೃಹಸ್ಪತ್ಯಾಚಾರ್ಯರನ್ನೇ ಕರೆದ. ಬೃಹಸ್ಪತ್ಯಾಚಾರ್ಯರೇ, ನೀವು ಒಂದೇ ದಿನ 12 ರಾಶಿಗಳನ್ನು ಸುತ್ತಿಕೊಂಡು ಬರಬೇಕು ಅಂತ ಆಜ್ಞೆ. ನಿನ್ನ ಆಜ್ಞೆ ಶಿರಸಾಧಾರ್ಯವಾದದ್ದು ಪರಮಾತ್ಮ, ದೊಡ್ಡ ಭಾಗ್ಯ. ನಿನ್ನ ಸೇವೆಯನ್ನು ಮಾಡುವುದಕ್ಕೆ ಏನು ಹೇಳಿದರೂ ಅದನ್ನು ನಾವು ಕೇಳುವುದಕ್ಕೆ ಸಿದ್ಧ. ಸಕಲ ಗ್ರಹಬಲ ನೀನೆ ಸರಸಿಜಾಕ್ಷ, ಎಲ್ಲ ಗ್ರಹಗಳಿಗೆ ನಿಯಾಮಕ. ಅಂತಹ ಸೂರ್ಯ ಚಂದ್ರರಿಗೆ ನಿಯಾಮಕನಾದಂತಹ, ಸಕಲ ಗ್ರಹಗಳಿಗೆ ನಿಯಾಮಕನಾದಂತಹ, ಜ್ಯೋತಿರ್ಮಂಡಲಕ್ಕೆ ಸ್ವಾಮಿಯಾದ, ಶಿಂಶುಮಾರ ರೂಪಿಯಾದಂತಹ ಸ್ವಾಮಿ ನೀನು. ನಿನ್ನನ್ನು ಆಶ್ರಯಿಸಿಕೊಂಡು ಎಲ್ಲ ಗ್ರಹಗಳಿವೆ, ಎಲ್ಲ ನಕ್ಷತ್ರಗಳಿವೆ. ನಾವೆಲ್ಲ ನಿನ್ನನ್ನು ಆಶ್ರಯಿಸಿಕೊಂಡಿದ್ದೇವೆ. ನಿನ್ನ ಆಜ್ಞೆಯಂತೆ ನಮ್ಮ ಬದುಕು, ನಮ್ಮ ಚಲನವಲನಾದಿಗಳೆಲ್ಲವೂ ಕೂಡ. ನಾವು ಮಾಡುವುದೆಲ್ಲ ನಿನ್ನ ಸೇವೆಗಾಗಿ, ನಿನ್ನ ಪ್ರೀತಿಗಾಗಿ. ನಿತ್ಯವೂ ಮಾಡುವಂತೆ ವರ್ಷಕ್ಕೊಂದು ರಾಶಿಯಲ್ಲಿ ಸಂಚಾರ ಮಾಡುವುದು ಬಿಟ್ಟು ಒಂದೇ ದಿನದಲ್ಲಿ 12 ರಾಶಿಗಳಲ್ಲಿ ಸಂಚಾರ ಮಾಡಬೇಕು ಅಂತನ್ನುವ ಒಂದು ದೊಡ್ಡ ಸೇವಾಭಾಗ್ಯವನ್ನು ಕೊಟ್ಟಿದ್ದಿ. ಅವಶ್ಯವಾಗಿ ಆ ರೀತಿಯಾಗಿ ಮಾಡುತ್ತೇನೆ ಅಂತ ಬೃಹಸ್ಪತ್ಯಾಚಾರ್ಯರು ಒಂದೇ ದಿನದಲ್ಲಿ 12 ರಾಶಿಗಳಲ್ಲಿ ಸುತ್ತಿಕೊಂಡು ಬಂದಿದ್ದಾರೆ. ಇನ್ನು 12 ರಾಶಿಗಳಲ್ಲಿ ಬೃಹಸ್ಪತಿ ಸುತ್ತಿ ಬಂದದ್ದಾಯಿತು. ಆದರೆ 12 ವರ್ಷಗಳವರೆಗೆ ಮಾಡುವ ತಪಶ್ಚರ್ಯದ ನಿಯಮಗಳಿರುತ್ತಲ್ಲ, ವಿಧಾನಗಳೆಲ್ಲ ಇರ್ತದಲ್ಲ. ಒಂದೊಂದು ತಿಂಗಳು ಈ ತರಹ ಮಾಡಬೇಕು ಅಂತ ಸ್ನಾನ,
ಹೋಮ, ಜಪ, ಪಾರಾಯಣ, ದಾನ ಹಾಗೂ ಇನ್ನನೇಕ ಪ್ರಾಣಾಯಾಮಾದಿಗಳು ಮತ್ತು ಉಪವಾಸ ವ್ರತಾದಿಗಳು ಇವುಗಳೆಲ್ಲ ಇರ್ತದೆ. ಅದನ್ನೆಲ್ಲ ಹೇಗೆ ಮಾಡೋದು? ಬೃಹಸ್ಪತಿ ತಿರುಗಿ ಬಂದಾಯಿತು. ಆದರೆ 12 ವರ್ಷಗಳಲ್ಲಿ ಮಾಡುವ ಎಲ್ಲ ವ್ರತ ನಿಯಮಗಳನ್ನು ಮಾಡಿದರೆ ಅದು 12 ವರ್ಷದ ತಪಶ್ಚರ್ಯವಾದಂತೆ ಲೆಕ್ಕ. ಹೇಗೆ ಸಾಧ್ಯ? ಭಗವಂತನಿಗೆ ಏನು ಅಸಾಧ್ಯ? ನೋಡಿ, ದಿನಕ್ಕೆ ಶ್ವಾಸಗಳು ಎಷ್ಟು? 21,600 ಶ್ವಾಸಗಳು ಒಂದು ದಿನಕ್ಕೆ. ಆ ಶ್ವಾಸಗಳ ಲೆಕ್ಕದಲ್ಲಿ ದೇವರು ಒಂದೇ ದಿನದಲ್ಲಿ 21,600 ಶ್ವಾಸಗಳಲ್ಲಿ 12 ವರ್ಷದ ವಿಭಾಗವನ್ನು ಮಾಡಿದ್ದಾನೆ. 5 ಶ್ವಾಸಗಳು ಅಂದರೆ ಒಂದು ದಿವಸ ಅಂತ ಲೆಕ್ಕ. ಅರ್ಥ ಮಾಡಿಕೊಳ್ಳಿ, 5 ಶ್ವಾಸೋಚ್ಛ್ವಾಸಗಳನ್ನು ಮಾಡಿದರೆ ಅದು ಒಂದು ದಿನ ಅಂತ ಲೆಕ್ಕ. ಒಂದು ದಿನದಲ್ಲಿ ಮಾಡಬೇಕಾದಂತಹ ಸ್ನಾನ, ಹೋಮ, ದಾನ, ತಪಸ್ಸು ಎಲ್ಲವನ್ನೂ 5 ಶ್ವಾಸಗಳ ಕಾಲದೊಳಗೆ ಮಾಡಿ ಮುಗಿಸ್ತಿದ್ದ ದೇವರು. ಅಷ್ಟು ಬೇಗ 5 ಶ್ವಾಸಗಳನ್ನು ಬಿಡುವುದರೊಳಗೆ, ಅಷ್ಟು ಕಾಲದೊಳಗೆ ಎಲ್ಲ ಒಂದು ದಿನದ ಕೆಲಸ ಮುಗಿದೋಯ್ತು. ಸೇವೆ ಮಾಡುವುದಕ್ಕೆ ಯಾರು? ಸೇವೆ ಮಾಡುವುದಕ್ಕೆ ಯಾರು ಬೇಕಾಗಿಲ್ಲ ದೇವರಿಗೆ. ಆದರೆ ಸೇವೆ ಮಾಡುವುದಕ್ಕೆ ಅವರಿಗೊಂದು ಅವಕಾಶ ಕೊಟ್ಟು ಭಾಗ್ಯವನ್ನು ಕೊಟ್ಟ ಗರುಡ ದೇವರು. ಹೋಮಕ್ಕೆ ಇಂಧನಗಳನ್ನು ತರೋ ಕೆಲಸ ಅತೀ ವೇಗದಲ್ಲಿ, ಒಂದು ದಿನದ ಇಂಧನ ತರೋದರೊಳಗೆ 2ನೇ ದಿನಕ್ಕೆ ತಂದಿರಬೇಕು. ಮತ್ತೆ ಅದನ್ನು ಬೇರೆಯವರಿಗೆ ಯಾರಿಗಾದರೂ ಒಪ್ಪಿಸಿದರೆ ಆಗೋದಿಲ್ಲ. ಗರುಡ ವೇಗ, ಆ ಗರುಡ ದೇವರಿಗೆ ಆ ಕಾರ್ಯವನ್ನು ಒಪ್ಪಿಸಿದ್ದಾನೆ. ಇಂಧನಗಳನ್ನು ತಂದು ಹೋಮಕ್ಕೆ ಸಿದ್ಧ ಮಾಡಿ ಇಟ್ಟಿದ್ದಾರೆ, ಮಾಡ್ತಾಯಿದ್ರು ನಿತ್ಯದಲ್ಲಿ ಗರುಡ ದೇವರು. ಇನ್ನು ಬೇರೆ ಬೇರೆ ಕಾರ್ಯಗಳಿಗೆ ತನ್ನ ಆಯುಧಾಭಿಮಾನಿ ದೇವತೆಗಳು ಚಕ್ರ, ಶಂಖ, ಗದ, ಖಡ್ಕ್ರಾಭಿಮಾನಿಯಾದಂತಹ ಸುದರ್ಶನ ಅವನು ಹೂವುಗಳನ್ನು ತಂದು ಕೊಡ್ತಾನೆ. ಶಂಖ ಸುತ್ತಲೂ ಯಾವ ತರಹದ ಅಶುದ್ಧಿಯಾಗದೇ ಇದ್ದಂತೆ, ಯಾವುದೇ ತರಹದ ಪಿಶಾಚಗಳ ಭೂತಗಳ ಬಾಧೆ ಆಗದೇ ಇರೋ ಹಾಗೆ ಸುತ್ತಲೂ ಸಂಚಾರ ಮಾಡಿ ರಕ್ಷಣೆ ಮಾಡ್ತಾ ಇದೆ ಶಂಖ ತನ್ನ ಧ್ವನಿಯ ಮೂಲಕವಾಗಿ. ಖಡ್ಗ ಇವತ್ತಿಗೂ ಹೇಳ್ತಾರೆ, ಆ ಶಂಖದ ಧ್ವನಿಯನ್ನು ಚೆನ್ನಾಗಿ ನಾವು ಊದಿ ಹೊರಗೆ ಬರುವಂತೆ ಮಾಡಿದರೆ ಆ ಧ್ವನಿಯಿಂದ ಎಷ್ಟೆಷ್ಟೋ ರೋಗಾಣುಗಳು, ದುಷ್ಟವಾದಂತಹ ಕೀಟಗಳು, ವೈರಸ್ಗಳು, ಬ್ಯಾಕ್ಟೀರಿಯಾಸ್ಗಳೆಲ್ಲ ದೂರ ಆಗ್ತವೆ. ಅಂತಹ ಒಂದು ಶಂಖಧ್ವನಿಯಿಂದ ಪರಮಾತ್ಮ ದೂರ ಮಾಡ್ತಾನೆ. ಜೊತೆಗೆ ಮಾಡಲಿ ಎಂಬುದಾಗಿ ನಾವು ಚಿಂತನೆ ಮಾಡಬೇಕು. ಆಮೇಲೆ ಖಡ್ಗ ದರ್ಭಗಳನ್ನು ತಂದು ಕೊಡ್ತಾ ಇದೆ. ಆ ಖಡ್ಗ ಕುಶಗಳನ್ನು ತಂದು ಕೊಡ್ತಾ ಇದ್ದಾಳೆ. ಗದಾ, ನಾನಾ ವಿಧವಾದಂತಹ ಗದಾಭಿಮಾನಿಗಳಾದವರು ವಾಯುದೇವರು ವಿವಿಧ ಸೇವೆಗಳನ್ನೆಲ್ಲ ಅವರು ಮಾಡ್ತಾ ಇದ್ದಾರೆ. ಶಾರಂಗ ಧನುಸ್ಸು ಸರಸ್ವತಿ, ಶಾರಂಗಶ್ಚ ವಿದ್ಯೇತಿ ರಮೈವ ಖಡ್ಗ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದಾರೆ. ಹೀಗಾಗಿ ಆ ಶಾರಂಗ ಧನುಸ್ಸಿಗೆ ಅಭಿಮಾನಿನಿಯಾರ ಸರಸ್ವತಿ ಕೈ ಜೋಡಿಸಿ ಯಾವಾಗಲೂ ಎದುರಿಗೆ ನಿಂತದ್ದು, ನೀನೇನು ಹೇಳ್ತೀಯೋ ಮಾಡ್ತೇನೆ ಅಂತ. ಒಂದೊಂದು ಕೆಲಸ ಒಬ್ಬರಿಗೆ ಒಪ್ಸೋದು ಬೇರೆ. ಎಕ್ಸ್ಟ್ರಾ ಏನಾದರೂ ಕಾರ್ಯಗಳಿದ್ದರೂ ಕೂಡ ಅದನ್ನು ಮಾಡುವುದಕ್ಕೆ ಸರಸ್ವತಿ ಎದುರಿಗೆ ಯಾವಾಗಲೂ ನಿಂತಿದ್ದಳಂತೆ ಕೈ ಜೋಡಿಸಿಕೊಂಡು. ಈ ರೀತಿ ನಾನಾ ವಿಧವಾದ ಸೇವೆಗಳನ್ನು ದೇವಾಧಿದೇವತೆಗಳೆಲ್ಲ ಋಷಿಗಳು ಮುನಿಗಳು ಮಾಡ್ತಾ ಇದ್ದಾರೆ. ಹೀಗೆ ಪರಮಾತ್ಮ ಆ ವ್ರತವನ್ನು ಮಾಡಿದ. 5 ಶ್ವಾಸಗಳ ಕಾರ್ಯ, 5 ಶ್ವಾಸಗಳಾಗುವಷ್ಟು ಕಾಲದಲ್ಲಿ ಒಂದು ದಿನದ ಕಾರ್ಯವನ್ನು ಮಾಡ್ತಾ ಇದ್ದ. ಹಾಗಾದರೆ 150 ಶ್ವಾಸಗಳು ಅಂತಂದರೆ ಒಂದು ತಿಂಗಳಿದ್ದಂತೆ ಲೆಕ್ಕ. 1800 ಶ್ವಾಸಗಳು ಅಂತಂದರೆ ಒಂದು ವರ್ಷ ಅಂತ ಲೆಕ್ಕ. 21,600 ಶ್ವಾಸಗಳು ಅಂತಂದರೆ 12 ವರ್ಷ ಅಂತ ಆಯಿತು. ಹಾಗಾದರೆ ಒಂದೇ ದಿನದಲ್ಲಿ 12 ವರ್ಷಗಳಲ್ಲಿ ಮಾಡಬೇಕಾದ ಎಲ್ಲ ವ್ರತ ನಿಯಮ ಉಪವಾಸಾದಿಗಳನ್ನು ದೇವರು ತಾನು ಮಾಡಿ 12 ವರ್ಷದ ವ್ರತ ಮುಗಿಯಿತು ಅಂತ ಮಾಡಿಬಿಟ್ಟ. ಈ ರೀತಿ ಆಯಿತು. ನಿಜವಾಗಿ ಎಲ್ಲ ವ್ರತ ನಿಯಮಗಳನ್ನು ಚೆನ್ನಾಗಿ ನಿಯಮಬದ್ಧವಾಗಿ ಪಾಲನೆ ಮಾಡಿದರೇನೇ ವರ ಸಿಗೋದು ಬಹಳ ಕಷ್ಟ ಇದೆ. ಮತ್ತೇನಾದರೂ ಲೋಪದೋಷಗಳಾಗಿರುತ್ತದೆ ಅಂತ ಹೇಳಿ ಆ ವರ ಸಿಗುವುದರೊಳಗೆ ಹೆಚ್ಚು ಕಡಿಮೆ ಆಗುತ್ತೆ. ಅಷ್ಟು ಸೂಕ್ಷ್ಮವಾಗಿರುತ್ತದೆ. ಅದರಲ್ಲಿಯೂ ವಿಶೇಷವಾಗಿ ಇಂತಹ ಕಾಮನೆಗಳನ್ನಿಟ್ಟುಕೊಂಡು ವ್ರತ ಮಾಡಿದಾಗ, ಸಕಾಮವಾದ ವ್ರತ ಮಾಡಿದರೆ. ಆದರೆ ಪರಮಾತ್ಮ 12 ವರ್ಷ ಮಾಡಬೇಕಾದ ವ್ರತವನ್ನು ಸ್ವಲ್ಪ ಅಲ್ಪ ಸಂಕೋಚ ಅಲ್ಲ, ಅತಿ ಮಹಾ ಸಂಕೋಚ ಮಾಡಿ ಒಂದೇ ದಿನದೊಳಗೆ ಮಾಡಿದ್ದಾನೆ. ಇದರಿಂದೇ ಗೊತ್ತಾಗತ್ತೆ
ನಿಜವಾಗಿಯೂ ರುದ್ರದೇವರನಿಂದ ವರ ಪಡೆಯೋದಕ್ಕೆ ಮಾಡಿದ ವ್ರತವೇ ಅಲ್ಲ, ಇದು ನಾಟಕಕ್ಕಾಗಿ ಮಾಡಿದ ವ್ರತ. ನಾಟಕದಲ್ಲಿ ಹೇಗಿರುತ್ತೆ ನೋಡಿ, ನಾಟಕದಲ್ಲಿ ಹೇಗಿರುತ್ತೆ, ಹೀಗೆ ಬರೋದರೊಳಗೆ ಮಗು ಹುಟ್ಟಿತು ಅಂತ ತೋರಿಸ್ತಾರೆ, ಅಷ್ಟರೊಳಗೆ ಮದುವೆ ಆಗ್ತದೆ, ಮಕ್ಕಳಾಗ್ತಾರೆ, ಮೊಮ್ಮಕ್ಕಳಾಗಿ ಮರಿಮಕ್ಕಳಾಗಿ ಬಿಡ್ತಾರೆ. ಒಂದು ತಾಸಿನ ನಾಟಕದೊಳಗೆ ಎಲ್ಲ ಮುಗಿದು ಹೋಗ್ಬಿಡ್ತು. ಯಾಕೆ, ಏನು ಇದಿಷ್ಟು ಬೇಗ, ಹೇಗೆ ಇದೀಗ ಶಿಶು ಹುಟ್ಟಿದ ಹಾಗೆ ತೋರಿಸಿದರು, ಈಗ ಮದುವೆ ಹೇಗಾಯಿತು ಇಷ್ಟು ಬೇಗ, ಮಕ್ಕಳು ಹೇಗಾದರು ಅಂದರೆ ಇದು ನಾಟಕ ರೀ ಅಂತ ಉತ್ತರ ಕೊಡ್ತಾರಾ ಇಲ್ವಾ? ಅದೇ ಉತ್ತರ ಇಲ್ಲಿ. ಇಷ್ಟು ಬೇಗ ಹೇಗೆ 12 ವರ್ಷದ ವ್ರತ ಆಯಿತು, ಇದು ನಾಟಕ ರೀ, ಇದು ನಿಜವಾದ ವ್ರತ ಅಲ್ಲವೇ ಅಲ್ಲ, ಇದು ನಾಟಕ. ಆದರೆ ಆ ನಾಟಕದಲ್ಲಿಯೂ ಅಷ್ಟೆಲ್ಲ ಅದ್ಭುತವಾದ ರೀತಿಯೊಳಗೆ ವೇಗದಿಂದ ಪರಮಾತ್ಮ ಅದನ್ನೆಲ್ಲ ಮಾಡಿ ತೋರಿಸಿದ ಅನ್ನೋದು ಅವನ ಅಚಿಂತ್ಯದ್ಭುತವಾದಂತಹ ಶಕ್ತಿ. ಆ ರೀತಿ ಪರಮಾತ್ಮ ವ್ರತವನ್ನು ಮಾಡಿದ್ದಾನೆ. ಪರಮಾತ್ಮನ ದರ್ಶನಕ್ಕಾಗಿ ಬಂದಿದ್ದಾರೆ ನೋಡಿ. ಆ ಭಗವಂತ ವ್ರತ ಮಾಡ್ತಾ ಇದ್ದದ್ದನ್ನು ನೋಡಿ ಎಲ್ಲರೂ ಬಂದಿದ್ದಾರೆ. ಪರಮಾತ್ಮ ಉಪನಿಷತ್ತಿನ ಪಾರಾಯಣ ಮಾಡ್ತಾ ಇದ್ದಂತೆ. ಆರಣ್ಯಕಂ ಪಠನ್ ವಿಷ್ಣು ಸಾಕ್ಷಾತ್ ಸರ್ವೇಶ್ವರೋ ಹರಿ. ಈ ಒಂದು ತಪಸ್ಸಿನ ಬಗ್ಗೆ ಹೇಳುವ ಪ್ರಕರಣದಲ್ಲಿ ಗಮನಿಸಬೇಕಾದ ಒಂದು ಅಂಶ, ಹೆಜ್ಜೆ ಹೆಜ್ಜೆಗೆ ಪರಮಾತ್ಮನನ್ನು ಸರ್ವೇಶ್ವರ ಸರ್ವೇಶ್ವರ ವಿಶ್ವೇಶ್ವರ ಸರ್ವೇಶ್ವರ ಅಂತ ಮೇಲಿಂದ ಮೇಲೆ ಹೇಳ್ತಾರೆ. ಅಂದರೆ ಪುನಃ ಪುನಃ ಹರಿವಂಶ ನಮಗೆ ದೃಢಪಡಿಸ್ತಾ ಇದೆ, ಪರಮಾತ್ಮ ಸರ್ವೋತ್ತಮ. ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿ ವರ ಪಡೆದದ್ದು ರುದ್ರದೇವರ ಅನುಗ್ರಹಕ್ಕಾಗಿ ಸರ್ವಥಾ ಅಲ್ಲ, ಅವನು ಸರ್ವೇಶ್ವರ ಸರ್ವೇಶ್ವರ ಕೇವಲ ಮೋಹನಕ್ಕಾಗಿ ಇದನ್ನು ಮಾಡಿದ್ದಾನೆ ಅಂತ ಸ್ಪಷ್ಟವಾಗಿ ಹರಿವಂಶ ನಮಗೆ ತಿಳಿಸುವುದಕ್ಕೆ ಈ ವಿಶೇಷಣಗಳನ್ನು ಇನ್ನಿತರ ಅಧ್ಯಾಯಗಳಲ್ಲಿ ಇಷ್ಟಾಗಿ ಬಳಸದೆ ಇಲ್ಲಿ ಬಳಸುವ ಮೂಲಕ ಅದನ್ನು ನಮಗೆ ತೋರಿಸಿಕೊಡ್ತಾರೆ. ಮತ್ತೆ ಬಂತು ನೋಡಿ, ದ್ರಷ್ಟುಂ ಸರ್ವೇಶ್ವರಂ ವಿಷ್ಣುಂ. ಆ ಸರ್ವೇಶ್ವರನಾದ ಪರಮಾತ್ಮನನ್ನು ನೋಡುವುದಕ್ಕೆ ಇಂದ್ರ, ವರುಣ, ವಸು, ರುದ್ರ, ಆದಿತ್ಯ ಎಲ್ಲ ದೇವತೆಗಳು ಬಂದಿದ್ದಾರೆ. ಬರುವುದಷ್ಟೇ ಅಲ್ಲ, ಬಂದವರು ಏನಂತಾರೆ, ಆಶ್ಚರ್ಯಂ ಖಲು ಪಶ್ಯಧ್ವಂ ನ ಭೂತಂ ನ ಭವಿಷ್ಯತಿ ಯೋಗಿಧ್ಯೇಯ ಸ್ವಯಂ ಕೃಷ್ಣ ಯತ್ತಪ್ಯತಿ ಗುರು ಸ್ವಯಂ. ಜಗದ್ಗುರು, ಇಡೀ ಜಗತ್ತು ಯಾವ ಪರಮಾತ್ಮನ ಧ್ಯಾನವನ್ನು ಮಾಡಿ ತನ್ನ ಇಷ್ಟಾರ್ಥಗಳನ್ನು ಪಡೆಯುತ್ತೆ, ಅಂತಹ ಸ್ವಾಮಿ ಏನು ಧ್ಯಾನ ಮಾಡ್ತಾನೆ, ಇವನು ಏನು ತಪಶ್ಚರ್ಯ ಮಾಡ್ತಾನೆ, ಏನು ನಾಟಕ ಇದು, ಎಂತಹ ಆಶ್ಚರ್ಯ, ಇದನ್ನು ನೋಡಬೇಕು ಅನ್ನೋದಕ್ಕೇನೆ ಎಲ್ಲರೂ ಬಂದಿದ್ದಾರೆ. ದೊಡ್ಡ ಅಧಿಕಾರಿಗಳು, ಮಂತ್ರಿಗಳು, ರಾಜರು ಅಂಥವರು ಏನೋ ಒಂದು ಸಣ್ಣ ಕೆಲಸ ಮಾಡ್ತಾರೆ ಅಂತಾದರೆ ಅದನ್ನು ನೋಡೋದಕ್ಕೆ ಎಲ್ಲರೂ ಬರ್ತಾರೆ. ನಿತ್ಯವೂ ಮನೆಯಲ್ಲಿ ತಮ್ಮ ತಮ್ಮ ಮನೆ ಸ್ವಚ್ಛ ಮಾಡಿಕೊಳ್ತಾರೆ, ಕಸ ಗುಡಿಸ್ತಾರೆ, ಒರೆಸ್ತಾರೆ. ಅದನ್ನು ಯಾರು ನೋಡ್ಲಿಕ್ಕೆ ಬರ್ತಾರಾ? ಬೇರೆಯವರು ಇಲ್ಲ. ಆದರೆ ಒಬ್ಬ ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು ಮಾಡ್ತಾರೆ ಅಂದರೆ ಎಷ್ಟು ಜನ ಕ್ಯಾಮ್ರಾ ಹಿಡ್ಕೊಂಡು ಬರ್ತಾರೆ. ಯಾಕೆ? ಅಷ್ಟು ದೊಡ್ಡವರು ಇಷ್ಟು ಚಿಕ್ಕ ಕೆಲಸವನ್ನು ಮಾಡುವ ಅಗತ್ಯ ಇಲ್ಲ, ಆದರೂ ಕೂಡ ಮಾಡ್ತಾ ಇದ್ದಾರೆ. ಈ ರೀತಿ ನೀವೆಲ್ಲ ಸ್ವಚ್ಛತೆಯನ್ನು ಭಾರತದಲ್ಲಿ ಮಾಡಬೇಕು ಅಂತ ತೋರಿಸಲಿಕ್ಕೆ ಅವರು ಸ್ವಚ್ಛ ಭಾರತದ ಆಂದೋಲನಕ್ಕಾಗಿ ಸ್ವಚ್ಛತೆಯನ್ನು ಮಾಡಿ ತೋರಿಸ್ತಾರೆ ಅನ್ನೋದಕ್ಕೋಸ್ಕರ ಎಲ್ಲರೂ ಬರ್ತಾರಲ್ಲ. ಹಾಗೆ ನಿಜವಾಗಿ ಭಗವಂತ ತಪಶ್ಚರ್ಯ ಮಾಡಿದ್ದಲ್ಲ, ಸ್ವಚ್ಛ ಮನಸ್ಸಿನ ಆಂದೋಲನ. ಇದು ಸ್ವಚ್ಛ ಭಾರತ ಆಂದೋಲನ ಅಲ್ಲ, ಇದು ಸ್ವಚ್ಛಾಂತಃಕರಣ ಆಂದೋಲನ. ನಿಮ್ಮ ಮನಸ್ಸನ್ನು ಶುದ್ಧ ಮಾಡಿಕೊಳ್ಳುವುದಕ್ಕೆ ನೀವು ನಿಮಗಿಂತಲೂ ಉತ್ತಮರಾದ ದೇವತೆಗಳನ್ನು ಕುರಿತು ತಪಶ್ಚರ್ಯ ಮಾಡಿ ಅಂತ ತೋರಿಸುವುದಕ್ಕೆ, ತನಗೆ ಯಾರೂ ಉತ್ತಮರು ಇಲ್ಲದಿದ್ದರೂ ಕೂಡ ಪರಮಾತ್ಮ ತಪಶ್ಚರ್ಯವನ್ನು ಮಾಡುತ್ತಾನೆ ಅನ್ನುವುದಕ್ಕೋಸ್ಕರ ಈ ತರಹದ ಆಶ್ಚರ್ಯ ಅಂತ ದೇವತೆಗಳೆಲ್ಲ ಅಲ್ಲಿ ಕೊಂಡಾಡ್ತಾ ಇದ್ದಾರೆ. ರುದ್ರದೇವರು ನಂದಿವಾಹನರಾಗಿ ಬಂದಿದ್ದಾರೆ. ದರ್ಭದ ಕಮಂಡಲು, ಡಿಂಡಿಮ, ದೀಪಿಕ, ಶೂಲ ಇವುಗಳನ್ನು 4 ಬಾಹುಗಳಲ್ಲಿ ಧಾರಣೆ ಮಾಡಿ ಅದ್ಭುತವಾದ ವೈಭವದಿಂದ ಬರ್ತಾ ಇದ್ದಾರೆ ರುದ್ರದೇವರು. ಅಲ್ಲಿ ದಕ್ಷಯಜ್ಞದ ಧ್ವಂಸವನ್ನು ಮಾಡಿದಂತಹ ರುದ್ರದೇವರು, ರುದ್ರಂ ರೋದನನಾಮಾನಂ ಆಹುರು ವಿಶ್ವೇಶ್ವರಂ ಶಿವಂ. ರೋದನಾದ್ ರುದ್ರ ಅಂತ ಯಾವ ರುದ್ರದೇವರನ್ನು ಕರೀತಾರೋ ಅಂತಹ ರುದ್ರದೇವರು. ಅಷ್ಟಮೂರ್ತಿಗಳು ಅವರಿಗೆ. ಭೂಮಿ ಆಪಃ ಅನಲಃ ವಾಯುಃ ಖಂ ಸೂರ್ಯಶ್ಚ ತಥಾ ಶಶಿ ಅಗ್ನಿಶ್ಚ ಯಜಮಾನಶ್ಚ ಪ್ರಕೃತಿಶ್ಚೈವಮಷ್ಟಧಾ. ಈ ರೀತಿ ಆ ಪಂಚಮಹಾಭೂತಗಳು, ಸೂರ್ಯ, ಚಂದ್ರ, ಯಜಮಾನ ಮೊದಲಾದ 8 ಪ್ರತಿಮೆಗಳು ಆ ರುದ್ರದೇವರಿಗೆ. ಅಹಂಕಾರ ತತ್ವಾಭಿಮಾನಿ ದೇವತೆಗಳು. ಅಹಂಕಾರ ತತ್ವದಿಂದಲೇ ಈ ಪಂಚಮಹಾಭೂತಗಳ ಸೃಷ್ಟಿಯಾಗ್ತದೆ. ಅಂದಮೇಲೆ ಇಡೀ ಪೃಥಿವಿ, ಸಂಪೂರ್ಣವಾದ ನೀರು, ಅಗ್ನಿ, ವಾಯು, ಆಕಾಶ ಹಾಗೂ ಸೂರ್ಯಚಂದ್ರರು, ಯಜಮಾನ, ಪ್ರಕೃತಿ ಇವುಗಳೆಲ್ಲ ಆ ರುದ್ರದೇವರ ಶ್ರೇಷ್ಠವಾದಂತಹ ಪ್ರತಿಮೆಗಳು. ಅಂತಹ ಮಹಾನುಭಾವರು ರುದ್ರದೇವರು ಬಂದಿದ್ದಾರೆ.
ಹರಿವಂಶದ ಮಹಾಭಾರತದ ಒಂದೊಂದು ಶಬ್ದವನ್ನು ಚೆನ್ನಾಗಿ ಗಮನಿಸಿ ಪರಮಾತ್ಮನ ಪಾರಮ್ಯವನ್ನು, ಶ್ರೀಕೃಷ್ಣ ಪರಮಾತ್ಮನ ಸರ್ವೋತ್ತಮತ್ವವನ್ನು ಎಷ್ಟು ಸುಂದರವಾಗಿ, ಎಷ್ಟು ಗೂಢವಾಗಿ, ಎಷ್ಟು ವ್ಯಕ್ತವಾಗಿ, ಕೆಲವೊಮ್ಮೆ ಗೂಢವಾಗಿ, ಕೆಲವೊಮ್ಮೆ ಅತಿ ಸುವ್ಯಕ್ತವಾಗಿ ಮಹಾಭಾರತ ವರ್ಣನೆ ಮಾಡುತ್ತೆ. ಸಾಮಾನ್ಯವಾಗಿ ಬ್ರಹ್ಮದೇವರು ವರ ಕೊಡುವುದಕ್ಕೆ ಬಂದರು, ಹಿರಣ್ಯಕಶಿಪುವಿಗೆ ವರ ಕೊಡುವುದಕ್ಕೆ ಬಂದರು, ಅಥವಾ ಇನ್ನೊಬ್ಬರು ಯಾರೋ ಮುನಿಗಳು ಋಷಿಗಳು ತಪಶ್ಚರ್ಯ ಮಾಡುವಾಗ ವರ ಕೊಡುವುದಕ್ಕೆ ದೇವರು ಬಂದರು ಅಂದರೆ ಅವನಿಗೆ ತನ್ನ ದರ್ಶನವನ್ನು ಕೊಡುವುದಕ್ಕೆ, ಉದ್ಧಾರ ಮಾಡುವುದಕ್ಕೆ, ಅವನ ಇಷ್ಟಾರ್ಥಗಳನ್ನು ಪೂರ್ಣ ಮಾಡುವುದಕ್ಕೆ ಬಂದರು ಅಂತ ಹೀಗೆ ಶಬ್ದಗಳಿರುತ್ತೆ. ಇಲ್ಲಿ ದರ್ಶನ ಕೊಡುವುದಕ್ಕೆ ರುದ್ರದೇವರು ಬಂದರು ಅಂತ ಇಲ್ಲವೇ ಇಲ್ಲ ಶಬ್ದ. ದ್ರಷ್ಟುಂ ವಿಶ್ವೇಶ್ವರಂ ವಿಷ್ಣುಂ, ಭಗವಂತನ ದರ್ಶನ ಪಡೆಯುವುದಕ್ಕೆ ರುದ್ರದೇವರು ಬಂದರು ಅಂತ ಮಹಾಭಾರತ ಹೇಳ್ತದೆ. ಪರಮಾತ್ಮನಿಗೆ ತಮ್ಮ ದರ್ಶನ ಕೊಡೋದಕ್ಕಲ್ಲ, ಭಗವಂತನ ದರ್ಶನ ಮಾಡುವ ಸೌಭಾಗ್ಯ ನನಗೆ ಸಿಕ್ತು ಅಂತ. ಅವನು ತಪಶ್ಚರ್ಯ ಮಾಡಿದ್ದಕ್ಕೆ, ಈ ನಿಮಿತ್ತದಿಂದ ಕೃಷ್ಣನ ದರ್ಶನ ಮಾಡುವುದಕ್ಕೆ ನನಗಾಯಿತಲ್ಲ ಅಂತ ಸಂತೋಷದಿಂದ ರುದ್ರದೇವರು ಬಂದಿದ್ದಾರೆ ಅಂತ ತಿಳಿಸ್ತಾರೆ. ಈ ರೀತಿ ಆ ರುದ್ರದೇವರು ಅಲ್ಲಿ ಬಂದಿದ್ದಾರೆ. ರುದ್ರದೇವರು ಬರುವಾಗ ಅವರ ಜೊತೆಗೆ ನಾನಾ ವಿಧವಾದ ಪಿಶಾಚಗಳು, ಭೂತಗಣ, ನಿನ್ನೆ ಘಂಟಾಕರ್ಣ ಕರ್ಣ ಪಿಶಾಚಗಳ ಕಥೆ ಕೇಳಿದರಲ್ಲ, ಹಾಗೆ ಅನೇಕ ಶವಗಳನ್ನು ಜೊತೆಗೆ ತೆಗೆದುಕೊಂಡು ಬಂದಿದ್ದಾರೆ. ತಮ್ಮ ಆಹಾರವನ್ನು, ರಕ್ತಪಾನವನ್ನು ಮಾಡ್ತಾ ಇದ್ದಾರೆ. ಈ ಕಡೆಗೆ ಅನೇಕ ಮುನಿಗಳು ಋಷಿಗಳು ವೇದ ಪಠನ ಮಾಡ್ತಾರೆ. ಅತ್ಯಂತ ವಿರಕ್ತ ಶಿಖಾಮಣಿಗಳಾಗಿರತಕ್ಕಂತಹ ಅನೇಕ ಋಷಿಗಳು, ಸಾಧುಗಳು, ಯತಿಗಳು ಎಲ್ಲ ಜೊತೆಗಿದ್ದಾರೆ. ಈ ಕಡೆಗೆ ಭೂತಗಣನೂ ಇದೆ, ಸಿದ್ಧಗಂಧರ್ವರಿದ್ದಾರೆ, ಅಪ್ಸರಾಸ್ತ್ರೀಯರು, ವಿದ್ಯಾಧರರು, ಎಲ್ಲರಿಂದ ಸ್ತುತ್ಯರಾಗಿ ಆ ಮಹಾವೈಭವದಿಂದ ರುದ್ರದೇವರು ಬರ್ತಾ ಇದ್ದಾರೆ. ಯತ್ರ ವಿಶ್ವೇಶ್ವರೋ ವಿಷ್ಣುಸ್ತಪಸ್ತೇಪೇ ಸುದಾರುಣಂ, ಆ ಭಗವಂತ ತಪಸ್ಸು ಮಾಡುವಂತಹ ಸ್ಥಳದಲ್ಲಿ ಬರ್ತಾರೆ. ಒಂದು ಬಾರಿ ಅಲ್ಲ, ಮತ್ತೆ ಮತ್ತೆ ಎರಡನೆಯ ಮುಂದಿನ ಅಧ್ಯಾಯದ ಕೊನೆಗೂ ಮತ್ತೆ ಹೇಳ್ತಾರೆ, ದ್ರಷ್ಟುಂ ಹರಿಂ ವಿಷ್ಣು ಉದಾರ ವಿಕ್ರಮಃ, ಆ ಭಗವಂತನ ದರ್ಶನ ಪಡೆದು ತಾವು ಧನ್ಯರಾಗುವುದಕ್ಕೆ ರುದ್ರದೇವರು ಅತ್ಯಂತ ಉತ್ಸಾಹದಿಂದ ಬರ್ತಾ ಇದ್ದಾರೆ. ಬೇಗ ಬೇಗ ಭಗವಂತ ಆ ರುದ್ರಾಂತರ್ಗತವಾದ ತನ್ನದೇ ಆದಂತಹ ಶಿವನಾಮಕವಾದ ರೂಪ, ಈ ಮಾತನ್ನು ರುದ್ರದೇವರೇ ಮುಂದಿನ ಅಧ್ಯಾಯಗಳಲ್ಲಿ ತಿಳಿಸುವವರಿದ್ದಾರೆ. ನೀನೇ ನಮ್ಮಲ್ಲಿ ನಿಂತು ಸಂಹಾರಾಧಿಕಾರಿಗಳನ್ನು ಮಾಡಿಸ್ತೀಯ ಅಂತ. ಅಂತಹ ರುದ್ರಾಂತರ್ಯಾಮಿಯಾದ ರುದ್ರನಾಮಕವಾದ ರುಜಂ ದ್ರಾವಯತೆ ಯಸ್ಮಾತ್ ರುದ್ರಸ್ತಸ್ಮಾತ್ ಜನಾರ್ದನಃ, ಎಲ್ಲ ರೋಗಗಳ ಪರಿಹಾರವನ್ನು ಮಾಡುತ್ತಾನೆ ಅನ್ನುವುದಕ್ಕಾಗಿ ಪರಮಾತ್ಮನಿಗೆ ರುದ್ರ ಅಂತ ಕರೀತಾರೆ. ಸರ್ವಶರ್ವ ಶಿವಸ್ಥಾಣು, ಸರ್ವ ಶರ್ವ ಶಿವ ಸ್ಥಾಣು, ಈ ಎಲ್ಲ ಶಬ್ದಗಳಿಂದ ವಾಚ್ಯನಾದವನು ವಿಷ್ಣು ಅಂತ ವಿಷ್ಣು ಸಹಸ್ರನಾಮದಲ್ಲಿ ನೀವು ಕೇಳ್ತೀರಿ. ಆದಿದೇವೋ ಮಹಾದೇವ ಅಂತ ಮಹಾದೇವ ಶಬ್ದ ವಾಚ್ಯನಾದವನು ವಿಷ್ಣು ಅಂತ ವಿಷ್ಣು ಸಹಸ್ರನಾಮದಲ್ಲಿ ತಿಳಿತೀರಲ್ಲ. ಅಂತಹ ಶಿವ, ಮಹಾದೇವ, ಶರವ, ಸ್ಥಾಣು ಇತ್ಯಾದಿ ಶಬ್ದಗಳಿಂದ ವಾಚ್ಯನಾಗಿರುವಂತಹ ಪರಮಾತ್ಮ ರುದ್ರದೇವರ ಆ ತನ್ನದೇ ಆದಂತಹ ರುದ್ರಾಂತರ್ಯಾಮಿಯಾದ ರೂಪವನ್ನು ಭಗವಂತ ಸ್ತೋತ್ರ ಮಾಡ್ತಾ ಇದ್ದಾನೆ. ಆ ರುದ್ರದೇವರ ಸ್ತುತಿಯನ್ನು ಮಾಡಿ ಕೊನೆಗೆ ಭಗವಂತ ಅಂತಾನೆ, ರುದ್ರದೇವರಿಗೆ ಕ್ಷಮೆ ಮಾಡು ನನ್ನನ್ನು, ಏನಾದರೂ ಅಪರಾಧ ಇದ್ದರೆ ಅಂತಂತಾನೆ ಪರಮಾತ್ಮ ನಾಟಕ ಮಾಡುವುದಕ್ಕೆ. ಪ್ರಕಾಶಂಕುರು ಚಾತ್ಮಾನಂ ಅಪ್ರಕಾಶಂಚ ಮಾಂಕುರು, ನಿನ್ನ ಪ್ರಕಾಶ ಲೋಕದಲ್ಲಿ ಆಗುವಂತೆ, ನನ್ನ ಪ್ರಕಾಶ ಆಗದಿರುವಂತೆ ಮಾಡುವಂತೇನೆ ಪರಮಾತ್ಮ ರುದ್ರದೇವರಿಗೆ ಆಜ್ಞೆ ಮಾಡಿದ್ದು. ಅದಕ್ಕೆ ತಕ್ಕಂತೆ ನಾಟಕ ಮಾಡಿ ಹೇಳ್ತಾನೆ, ಕ್ಷಮಸ್ವ ಭಗವನ್ ದೇವ ಭಕ್ತೋಹಂ ತ್ರಾಹಿ ಮಾಂ ಹರ, ಸರ್ವಾತ್ಮನ್ ಸರ್ವಭೂತೇಶ ತ್ರಾಹಿ ಮಾಂ ಸತತಂ ಹರ. ನನ್ನನ್ನು ಕ್ಷಮಾ ಮಾಡು, ನಿನ್ನ ಭಕ್ತ ನಾನು, ನನ್ನನ್ನು ರಕ್ಷಣೆ ಮಾಡು ಅಂತ. ಮೇಲ್ನೋಟಕ್ಕೆ ಭಗವಂತ ಏನೋ ಅಪರಾಧ ಮಾಡಿದವ ಅನ್ನುವುದಕ್ಕೆ ಕ್ಷಮಾ ಕೇಳ್ತಾ ಇದ್ದಾನೆ ರುದ್ರದೇವರಿಗೆ ಅಂತ ತೋರಬೇಕು. ಹಾಗೆ ತೋರಲಿ ಅನ್ನೋದಕ್ಕೆ ದೇವರು ಹೇಳಿದ್ದು. ಆದರೆ ನಿಜವಾದ ಆಂತರ್ಯ ಏನು ಒಳಗಿದ್ದದ್ದು ಅದನ್ನೇ ಈ ಪ್ರಮಾಣವಚನ ತಿಳಿಸಿಕೊಡ್ತದೆ. ಅಪ್ರಕಾಶಂಚ ಮಂಕುರು, ಎಲ್ಲರಿಗೂ ನನ್ನ ಮಹಿಮೆ ತಿಳಿಯುವುದು ಬೇಡ, ನಿಜವಾದ ಭಕ್ತರಿಗೆ ಯೋಗ್ಯರಿಗೆ ಮಾತ್ರ ನನ್ನ ಮಹಿಮೆ ತಿಳಿಯಲಿ, ಉಳಿದವರೆಲ್ಲರಿಗೂ ತಿಳಿಯುವುದು ಬೇಡ. ನೋಡಿ, ಈ ಶ್ಲೋಕದ ಅರ್ಥ ಎಷ್ಟು ಸುಂದರವಾಗಿದೆ. ನನಗೆ ಬಹಳ ಜನ ಭಕ್ತರಿದ್ದಾರೆ. ಭಕ್ತಿ ಮಾಡುವ ಯೋಗ್ಯತೆ ಇರುವಂಥ ಭಕ್ತರೂ ಇದ್ದಾರೆ.
ಭಕ್ತಿ ಮಾಡುವ ಯೋಗ್ಯತೆ ಇಲ್ಲದೇ ಇರೋ ಭಕ್ತರೂ ಇದ್ದಾರೆ. ಅಂತಹ ದೊಡ್ಡ ಭಕ್ತರ ಗುಂಪು ನನಗಿದೆ. ಯೋಗ್ಯರೂ ಅದರೊಳಗಿದ್ದಾರೆ, ಅಯೋಗ್ಯರೂ ಇದ್ದಾರೆ. ಅದಕ್ಕಾಗಿ ನನ್ನನ್ನು ಭಕ್ತ ಅಂದರೆ ರುದ್ರದೇವರ ಭಕ್ತ ನಾನು ಅಂತ ಅರ್ಥ ಅಲ್ಲ. ಭಕ್ತೋಹಂ ಅನ್ನುವ ಶಬ್ದಕ್ಕೆ ಭಕ್ತಾಃ ಸಂತಿ ಅಸ್ಯ ಇತಿ ಭಕ್ತಃ, ನನಗೆ ಅನೇಕ ಭಕ್ತರಿದ್ದಾರೆ. ಯೋಗ್ಯ ಭಕ್ತರಿದ್ದಾರೆ, ಅಯೋಗ್ಯ ಭಕ್ತರಿದ್ದಾರೆ. ಇಂತಹ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂದರೆ ನನ್ನನ್ನು ರಕ್ಷಣೆ ಮಾಡಬೇಕು. ಏನು ರಕ್ಷಣೆ ಮಾಡೋದು? ಅಯೋಗ್ಯರಾದ ಭಕ್ತರು ನನ್ನ ಉಪಾಸನೆ ಮಾಡದಂತೆ ಅವರಿಂದ ನನ್ನನ್ನು ರಕ್ಷಣೆ ಮಾಡು ಅಂತ. ಅದರ ಅರ್ಥ ಅಯೋಗ್ಯರಿಗೆ ನನ್ನ ಉಪಾಸನೆ ಮಾಡುವುದಕ್ಕೆ ಅವಕಾಶ ಕೊಡುವುದು ಬೇಡ. ಯೋಗ್ಯರಾದ ಭಕ್ತರು ಮಾತ್ರ ನನ್ನನ್ನು ಈ ಪುಸ್ತಕವನ್ನು ಚೆನ್ನಾಗಿ ರಕ್ಷಣೆ ಮಾಡಬೇಕಪ್ಪ. ಅರ್ಥ ಏನು? ಹರಿಯದೇ ಇದ್ದಾಗ ರಕ್ಷಣೆ ಮಾಡಬೇಕು ಅನ್ನೋದಲ್ಲ. ಈ ಪುಸ್ತಕವನ್ನು ಯಾರು ಓದಬೇಕೋ ಅವರು ಓದಲಿ. ಓದುವ ಯೋಗ್ಯತೆ ಇಲ್ಲದೇ ಇದ್ದವರ ಕೈಗೆ ಇದು ಸಿಗದೇ ಇರೋ ಹಾಗೆ ಇದನ್ನು ಚೆನ್ನಾಗಿ ಜೋಪಾನವಾಗಿಡು, ರಕ್ಷಣೆ ಮಾಡು ಅಂತ ಅರ್ಥ ಅದಕ್ಕೆ. ಹಾಗೆ ನನ್ನನ್ನು ರಕ್ಷಣೆ ಮಾಡುವುದ್ರೆ ನನಗೆ ಬಹಳ ಆಪತ್ತು ಇದೆ, ಕಷ್ಟ ಇದೆ, ನನ್ನನ್ನು ರಕ್ಷಣೆ ಮಾಡು ಅಂತಲ್ಲ. ನನ್ನ ಭಕ್ತರ ಗುಂಪಿನಲ್ಲಿ ಯೋಗ್ಯರು ಅಯೋಗ್ಯರು ಎಲ್ಲರೂ ಸೇರಿಕೊಂಡಿದ್ದಾರೆ. ಅದರೊಳಗೆ ಯೋಗ್ಯರಾದವರಿಗೆ ಮಾತ್ರ ನನ್ನ ಉಪಾಸನೆ ಮಾಡುವ ಒಂದು ಅವಕಾಶ ಸಿಗಬೇಕು. ಅಯೋಗ್ಯರಿಗೆ ಸಿಗಬಾರದು. ಅವರಿಗೆ ಸಿಗದಂತೆ ನನ್ನ ಸ್ವರೂಪವನ್ನು ಜೋಪಾನವಾಗಿ ಗುಪ್ತವಾಗಿ ರಕ್ಷಣೆ ಮಾಡು ಅಂತನ್ನುವ ಅಭಿಪ್ರಾಯದಲ್ಲಿ ಪರಮಾತ್ಮ ತ್ರಾಹಿಮಾಂ ಅಂತಾನೆ. ಅದು ಸರಿ, ತ್ರಾಹಿಮಾಂ ಅಂತ ಕೇಳಿದ್ದು ಸರಿ, ಕ್ಷಮಸ್ವ ಅಂತ ಯಾಕೆ ಕೇಳಿದ್ದು ಅಂತ ಅಲ್ಲ. ಈ ತರಹ ನಾನು ಮಾಡೋದು ಹೇಗೆ? ನೀನು ಸರ್ವೋತ್ತಮ, ಶ್ರೀಹರಿ ಸರ್ವೋತ್ತಮ, ವಿಷ್ಣು ಸಕಲ ವೇದಗಳಿಂದ ಸಕಲ ಶಾಸ್ತ್ರಗಳಿಂದ ನೀನು ಸರ್ವೋತ್ತಮ ಅಂತ ಸಿದ್ಧನಾದಾಗ ನೀನು ಸರ್ವೋತ್ತಮನಲ್ಲ ಅಂತ ನಾನು ಹೇಗೆ ಪ್ರತಿಪಾದನೆ ಮಾಡೋದು? ಯಾವ ರೀತಿ ಆ ಅಯೋಗ್ಯರಾದ ಜನರಿಗೆ ನಾನು ಬೋಧನೆ ಮಾಡುವುದಕ್ಕೆ ಸಾಧ್ಯ ಅಂತ ಕೇಳಿದರೆ ಅದೆಲ್ಲ ನೀನು ಯಾಕೆ ಚಿಂತನೆ ಮಾಡ್ತಿ? ನಾನಿದ್ದೇನೆ, ಸರ್ವಸಮರ್ಥನಾದಂತಹ ನಾನು ನಿನಗೆ ಒಳಗೆ ಪ್ರೇರಕನಾಗಿದ್ದು ಆ ಕಾರ್ಯವನ್ನು ನಾನೇ ಮಾಡಿಸ್ತೇನೆ. ನನ್ನ ಆಜ್ಞೆ ಅಂತ ನೀನು ಮಾಡು, ನಿನಗೆ ಯಾವ ವಿಧವಾದ ದೋಷಗಳು ಅದರಿಂದ ಬರೋದಿಲ್ಲ ಅಂತ. ಕ್ಷಮ ಸ್ವ ಅಂತ ಸಂಬೋಧನ. ಅದು ಕ್ಷಮಸ್ವ ಕ್ರಿಯಾಪದ ಅಲ್ಲ. ಹೇ ಕ್ಷಮಸ್ವ. ಕ್ಷಮ ಅಂದರೆ ಸರ್ವಸಮರ್ಥನಾದ ಸ್ವತಂತ್ರನಾದಂತಹ ಪರಮಾತ್ಮನನ್ನು ಅಂತರ್ಯಾಮಿಯಾಗಿ ಪಡೆದ ನಿನಗೆ ಯಾಕದರ ಚಿಂತೆ? ಹೇ ಕ್ಷಮಸ್ವ ಶಿವ. ಸರ್ವಕ್ಷಮನಾದ, ಕ್ಷಮ ಅನ್ನುವುದು ವಿಷ್ಣು ಸಹಸ್ರನಾಮದಲ್ಲಿ ಪರಮಾತ್ಮನ ಹೆಸರು. ಕ್ಷಮ ಸರ್ವಸಮರ್ಥನಾದ ಸ್ವತಂತ್ರನಾಗಿರುವಂತಹ ಅಂತರ್ಯಾಮಿಯಾದ ನನ್ನನ್ನು ನಿಯಾಮಕನನ್ನಾಗಿ ಪಡೆದ ನಿನಗೆ ನನ್ನ ಪ್ರೇರಣೆ ಇರುವಾಗ ಯಾಕೆ ಚಿಂತೆ? ನಾನು ಹೇಳಿದಂತೆ ಮಾಡು, ಎಲ್ಲ ಕಾರ್ಯವೂ ಯಶಸ್ವಿಯಾಗ್ತದೆ, ಮುಂದಾಗು ಅನ್ನುವ ಅರ್ಥದಲ್ಲಿ ಕ್ಷಮಸ್ವ ಭಗವನ್ ದೇವ ಭಕ್ತೋಹಂ ತ್ರಾಹಿಮಾಂ ಹರ ಎಂಬುದಾಗಿ ಪರಮಾತ್ಮ ಪ್ರಾರ್ಥನೆಯನ್ನು ಮಾಡಿದಂತೆ ನಾಟಕ ಮಾಡ್ತಾ ಇದ್ದಾನೆ. ವಸ್ತುತಃ ಆದೇಶವನ್ನು ಮಾಡ್ತಾ ಇದ್ದಾನೆ. ಈ ರೀತಿ ನೋಡಿ, ನಿಜವಾಗಿ ರುದ್ರದೇವರನ್ನು ಕುರಿತು ದೇವರು ಸ್ತುತಿಯನ್ನೇ ಮಾಡಿ ಪ್ರಾರ್ಥನೆಯನ್ನೇ ಮಾಡಿ ತಾನು ಚಿಕ್ಕವ ಅನ್ನುವುದಕ್ಕಾಗಿಯೇ ಅವನನ್ನು ಸಂತೋಷಪಡಿಸಿದ್ದರೆ ರುದ್ರದೇವರು ಅನುಗ್ರಹವನ್ನು ಮಾಡಬೇಕಾಗಿತ್ತು. ತಲೆಯ ಮೇಲೆ ಕೈ ಇಟ್ಟು, ತಲೆಯ ಮೇಲೆ ಕೈ ಇಟ್ಟಿಲ್ಲ. ಕರಂ ಕರೇಣ ಸಂಸ್ಪೃಶ್ಯ ರುದ್ರದೇವರು ಪರಮಾತ್ಮನ ಕೈಯನ್ನು ಹಿಡಿದುಕೊಂಡಿದ್ದಾರೆ, ಆಶೀರ್ವಾದವನ್ನು ಮಾಡಿಲ್ಲ. ನೀನು ಸರ್ವೋತ್ತಮ, ಯಾಕೆ ನನ್ನ ಸ್ತೋತ್ರವನ್ನು ಮಾಡ್ತೀ, ಪೂಜೆಯನ್ನು ಮಾಡ್ತೀ ಅಂತನ್ನುವ ಅರ್ಥದಲ್ಲಿ ರುದ್ರದೇವರಂತಾರೆ, ಕಿಮಿದಂ ದೇವದೇವೇಶ ಚಕ್ರಪಾಣೇ ಜನಾರ್ದನ ತಪಶ್ಚರ್ಯ ಕಿಮರ್ಥಂತೆ ಪ್ರಾರ್ಥನಾ ತವ ಕಾವಿಭೋ. ಯಾಕೆ ತಪಶ್ಚರ್ಯ, ಯಾಕೆ ನೀನು ಪ್ರಾರ್ಥನೆಯನ್ನು ಮಾಡ್ತೀ? ಸ್ವಯಂ ವಿಷ್ಣುರ್ಭವಾನ್ ನಿತ್ಯ ತಪಸ್ತ್ವಂ ತಪಸಾಂ ಹರೆ. ಜಗತ್ತಿನೊಳಗೆ ತಪಸ್ಸು ಮಾಡುವವರು ಅಂತ ಯಾರೆಲ್ಲ ಇದ್ದಾರೆ ಅವರೆಲ್ಲರ ತಪಸ್ಸಿಗೆ ಫಲಪ್ರದನಾದಂತಹ ವ್ಯಕ್ತಿ ನೀನು. ತಪಸ್ಸು ಮಾಡಿಸುವವನು ನೀನು, ತಪಸ್ಸಿಗೆ ಫಲ ಕೊಡುವವನು ನೀನು. ಹೀಗಿರುವಾಗ ನೀನು ಯಾಕೆ ಮತ್ತೆ ತಪಶ್ಚರ್ಯವನ್ನು ಮಾಡಬೇಕಾಗಿತ್ತು ಅಂತ ಸ್ವತಃ ರುದ್ರದೇವರೇ ಕೇಳ್ತಾ ಇದ್ದ. ಇಲ್ಲ, ಮಕ್ಕಳಿಗಾಗಿ, ಮಕ್ಕಳನ್ನು ಪಡೆಯುವುದಕ್ಕಾಗಿ, ಮಗನನ್ನು ಪಡೆಯುವುದಕ್ಕಾಗಿ ತಪಶ್ಚರ್ಯವನ್ನು ಮಾಡ್ತಾ ಇದ್ದೀಯಾ ಅಂತ ಗೊತ್ತಾಯಿತು. ನಿನಗೆ ಮಗನನ್ನು ಕೊಡುವುದಕ್ಕೆ ನಾನು ಬೇಕೇ? ನಾನು ವರ ಕೊಡಬೇಕೇ ನಿನಗೆ? ನನಗಾಗಿ ನೀನು ತಪಶ್ಚರ್ಯ ಮಾಡಬೇಕೇ? ಬೇಕಾದಷ್ಟು ಇಡೀ ಜಗತ್ತಿನ ಸೃಷ್ಟಿಯನ್ನು ಮಾಡುವವನೇ ನೀನು. ಜಗತ್ತಿನಲ್ಲಿದ್ದವರೆಲ್ಲ ನಿನ್ನ ಮಕ್ಕಳೇ, ನಾವೆಲ್ಲ ನಿನ್ನಿಂದೇ ಹುಟ್ಟಿದವರು. ಹೀಗಿರುವಾಗ ನಿನಗೆ ಪುತ್ರನ ವರವನ್ನು ಕೊಡುವುದಕ್ಕೆ ನಾನ್ಯಾರು? ಇಷ್ಟಕ್ಕೂ ಮೀರಿ ಪ್ರದ್ಯುಮ್ನನನ್ನು ನೀನೇ ಮೊದಲೇ ನಿನ್ನ ಉದರದಿಂದ ಸೃಷ್ಟಿಯನ್ನು ಮಾಡಿದ್ದಿ.
ಏಕಲವ್ಯನ ಜೊತೆಗೆ ಯುದ್ಧ ಮಾಡುವಾಗೊಮ್ಮೆ ಪ್ರದ್ಯುಮ್ನನನ್ನು ತನ್ನ ಉದರದಿಂದ ತೆಗೆದು ಸೃಷ್ಟಿ ಮಾಡಿ ಏಕಲವ್ಯನನ್ನು ಸಂಹಾರ ಮಾಡಿಸಿ ಮತ್ತೆ ಉದರದಲ್ಲಿ ಹಾಕಿಕೊಂಡಿದ್ದಾನೆ ದೇವರು. ಇದೀಗ ವಕ್ರ ಎಂಬಂತಹ ಒಬ್ಬ ಅಸುರ, ಬ್ರಹ್ಮದೇವರ ವರದಿಂದ ಅವಧ್ಯನಾದಂತಹ ಅಸುರ, ಆ ವಕ್ರನೆಂಬ ಅಸುರನನ್ನು ಸಂಹಾರ ಮಾಡುವುದಕ್ಕೆ ಪ್ರದ್ಯುಮ್ನನನ್ನು ಒಂದೇ ಕ್ಷಣದೊಳಗೆ ತನ್ನ ಉದರದಿಂದ ಹೊರಗೆ ತೆಗೆದು ಒಂದು ಕ್ಷಣದೊಳಗೆ ಅವನು ಯುವಕನಾಗಿ ಆ ವಕ್ರನೆಂಬ ಅಸುರನನ್ನು ಸಂಹಾರ ಮಾಡಿ ಪರಮಾತ್ಮನ ಆಜ್ಞೆಯಂತೆ ಅವನ ಎಲ್ಲ ಆ ವನವನ್ನೇ ಸುಟ್ಟು ಅಸುರನನ್ನೂ ನಾಶ ಮಾಡಿ, ಬ್ರಹ್ಮದೇವರ ವರದಿಂದ ಅವಧ್ಯನಾಗಿದ್ದರೂ ಪರಮಾತ್ಮನ ಅನುಗ್ರಹದ ಶಕ್ತಿ ಇದ್ದದ್ದರಿಂದ ಪ್ರದ್ಯುಮ್ನ ಆ ವಕ್ರನೆಂಬ ಅಸುರನನ್ನು ಅವನಿರುವ ವನವನ್ನು ಸುಟ್ಟು ಪುನಃ ಪರಮಾತ್ಮನ ಉದರದಲ್ಲಿ ಪ್ರವೇಶ ಮಾಡ್ತಾನೆ. ಒಂದು ಕ್ಷಣದೊಳಗೆ ಇಷ್ಟೆಲ್ಲ ಕೆಲಸ ಆಗ್ತದೆ. ಈ ರೀತಿ ಇದೀಗ ಪ್ರದ್ಯುಮ್ನನನ್ನು ಹೊರಗೆ ತೆಗೆದು ಆ ಅಸುರನನ್ನು ಸಂಹಾರ ಮಾಡಿಸಿ ವನವನ್ನು ಸುಟ್ಟು ಮತ್ತೆ ಅವನನ್ನು ಒಳಗೆ ಹಾಕ್ಕೊಂಡು ನನಗೆ ಮಗನನ್ನು ಕೊಡು ಅಂತ ಕೇಳ್ತೀಯಲ್ಲ, ಏನು ನಾಟಕ ಇದು? ಅದು ಎಲ್ಲರಿಗೆ ತೋರಿಸಿದ್ದಾರೆ ರುದ್ರದೇವರು. ಇದು ನೋಡಿ ಪರಮಾತ್ಮ ಮಾಡುವ ನಾಟಕ. ಮಗನನ್ನು ತಾನು ಹುಟ್ಟಿಸಿ ಕೆಲಸ ಎಲ್ಲ ಮುಗಿಸಿ ಮತ್ತೆ ನನಗೆ ಕೇಳ್ತಾನೆ. ಆದರೆ ನಿನ್ನ ಅಪೇಕ್ಷೆಯಂತೆ ನಿನ್ನ ಆಜ್ಞೆಯಂತೆ ನಾನೇ ವರ ಕೊಟ್ಟಿದ್ದೇನೆ ಅಂತ ಪ್ರಸಿದ್ಧವಾಗಲಿ. ಯಾವ ಕಾಮನನ್ನು ಹಿಂದೆ ನಾನು ತಪಶ್ಚರ್ಯ ಮಾಡುವಾಗ ನನ್ನ ತಪಸ್ಸಿನ ಭಂಗಕ್ಕಾಗಿ ಇಂದ್ರದೇವರು ಕಾಮನನ್ನು ಕಳಿಸಿದರು, ನಾನು ನನ್ನ ಕ್ರೋಧದಿಂದ ಅಗ್ನಿಯನ್ನು ಸೃಷ್ಟಿ ಮಾಡಿ ಆ ಕಾಮನನ್ನು ಭಸ್ಮ ಮಾಡಿ ಹಾಕಿದೆ. ಆಮೇಲೆ ರತಿದೇವಿ ಬಂದು ನನ್ನನ್ನು ಪ್ರಾರ್ಥನೆ ಮಾಡಿದಳು, ನನ್ನ ಗಂಡನನ್ನು ಮತ್ತೆ ಹುಟ್ಟಿಸು, ನನಗೆ ಕೊಡು ಅಂತ. ಅವಳ ಪ್ರಾರ್ಥನೆಗೆ ನಾನು ಓಗೊಟ್ಟು ಪುನಃ ಕಾರುಣ್ಯದಿಂದ ಆ ಕಾಮನಿಗೆ ಈಗ ನಿನ್ನಲ್ಲಿ ಅವತಾರ ಮಾಡುವುದಕ್ಕೆ ಹೇಳ್ತೇನೆ. ಈಗಾಗಲೇ ಅವತಾರ ಮಾಡಿದ್ದಾನೆ, ಆದರೆ ನಿನ್ನ ಆಜ್ಞೆ ಇದ್ದದ್ದರಿಂದ ಪುನಃ ನಾನು ವರ ಕೊಟ್ಟೆ ಎನ್ನುವ ಪ್ರಸಿದ್ಧಿ ಬರುವ ರೀತಿಯಲ್ಲಿ ನಾನು ಆ ಕಾಮನಿಗೆ ಅವತಾರ ಮಾಡುವುದಕ್ಕೆ ಹೇಳ್ತೇನೆ. ಅವನು ಪ್ರದ್ಯುಮ್ನ ಎಂಬ ಹೆಸರಿನಿಂದ ನಿನ್ನಲ್ಲಿ ಅವತಾರ ಮಾಡ್ತಾನೆ ಅಂತಿಷ್ಟು ರುದ್ರದೇವರು ಹೇಳ್ತಾರೆ. ಅವರಂತಾರೆ, ಇಷ್ಟು ಸುಮ್ಮನೆ ನಾಟಕ ಯಾವುದು ನಾಟಕ ಮಾಡಬೇಕಾಗಿತ್ತೋ ಅಷ್ಟು ಸ್ಟೇಜ್ ಮೇಲೆ ನಾಟಕ ಮಾಡಿದ್ದೇ ತಡ ಕೈಯಲ್ಲಿ ಮೈಕ್ ತೆಗೆದುಕೊಂಡ್ರು. ನೋಡಿ ರುದ್ರದೇವರು ಉಪನ್ಯಾಸಕ್ಕೆ ಮೈಕ್ ತೆಗೆದುಕೊಂಡ್ರು ಅನ್ನುವುದರ ತಾತ್ಪರ್ಯ ಎಲ್ಲ ಋಷಿಗಳಿಗೆ, ಮುನಿಗಳಿಗೆ, ಇಂದ್ರಾದಿ ಸಕಲ ದೇವತೆಗಳಿಗೆ ಸರಿಯಾದ ತತ್ವ ಏನು ಅಂತ ಹೇಳುವುದಕ್ಕೋಸ್ಕರ ರುದ್ರದೇವರು ನಿಂತಿದ್ದಾರೆ. ಇದೇ ಸರಿಯಾದ ತತ್ವ ಅಂತ ತಿಳಿಯಬೇಡಿ. ಕೃಷ್ಣ ಚಿಕ್ಕವನು, ನಾನು ಉತ್ತಮ ಅಂತ ಸರ್ವಥಾ ತಿಳಿಯಬೇಡಿ. ಹರಿವಂಶ ಎಷ್ಟು ಸ್ಪಷ್ಟವಾಗಿ ಹೇಳ್ತದೆ ನೋಡಿ. ಯಾಕೆ ಈ ಮಾತನ್ನು ನಾನು ಮೇಲಿಂದ ಮೇಲೆ ಹೇಳೋದು ಅಂದರೆ, ಕೃಷ್ಣ ರುದ್ರದೇವರ ಸ್ತುತಿ ಮಾಡಿದ, ರುದ್ರದೇವರು ಕೃಷ್ಣನ ಸ್ತುತಿ ಮಾಡಿದರು, ಎರಡೂ ಪರಸ್ಪರವಾಗಿದೆ, ಇಬ್ಬರೂ ಒಂದೇ ಸಮಾನ ಅನ್ನುವ ಅರ್ಥವನ್ನು ಸರ್ವಥಾ ಇಲ್ಲಿ ತಿಳಿಯುವಂತೆ ಇಲ್ಲ. ಹರಿವಂಶದ ಶಬ್ದಗಳನ್ನು ಬಹಳ ಚೆನ್ನಾಗಿ ಗಮನಿಸಿ. ಇತ್ಯುಕ್ತ್ವಾ ಪುನರಾಹೇದಂ ಯಾಥಾತ್ಮ್ಯಂ ದರ್ಶಯನ್ನಿವ. ವಸ್ತುಸ್ಥಿತಿಯನ್ನು ತಿಳಿಸುವುದಕ್ಕೋಸ್ಕರ ರುದ್ರದೇವರು ಎದ್ದು ನಿಂತು ಉಪನ್ಯಾಸ ಮಾಡ್ತಾ ಇದ್ದಾರೆ. ಮುನೀನಾಂ ಶ್ರೋತುಕಾಮಾನಾಂ ಯಾಥಾತ್ಮ್ಯಂ ತತ್ರ ಸತ್ತಮಃ. ಎರಡೆರಡು ಬಾರಿ ಒಂದೇ ಶ್ಲೋಕದಲ್ಲಿ ಯಾಥಾತ್ಮ್ಯ ಎಂಬ ಶಬ್ದವನ್ನು ಬಳಸ್ತಾರೆ. ನಿಜವಾದ ಸತ್ಯ ಸಂಗತಿಯನ್ನು ತಿಳಿಸುವುದಕ್ಕೋಸ್ಕರ ರುದ್ರದೇವರು ಉಪದೇಶ ಮಾಡ್ತಾ ಇದ್ದಾರೆ. ಏನು ಉಪದೇಶ ಮಾಡಿದ್ದಾರೆ ಅಂತ ಕೇಳಿದರೆ, ಮೊದಲು ಪರಮಾತ್ಮನಿಗೆ ನಮಸ್ಕಾರ ಮಾಡಿದ್ದಾರೆ ರುದ್ರದೇವರು. ಅಂಜಲಿಂ ಸಂಪುಟಂ ಕೃತ್ವ, ಪರಮಾತ್ಮನಿಗೆ ಕೈಜೋಡಿಸಿ ನಮಸ್ಕಾರ ಮಾಡಿ ರುದ್ರದೇವರು ಹೇಳ್ತಾರೆ. ರುದ್ರದೇವರು ಯಾವಾಗ ದೇವರ ತಪಶ್ಚರ್ಯಕ್ಕೆ ವರ ಕೊಡುವುದಕ್ಕೆ ಅಂತ ಬಂದ ರುದ್ರದೇವರೇ ದೇವರಿಗೆ ನಮಸ್ಕಾರ ಮಾಡಿದರೆ, ಸಾಷ್ಟಾಂಗ ಪ್ರಣಾಮ ಮಾಡಿದರೆ, ಎಲ್ಲ ದೇವಾಧಿದೇವತೆಗಳು ಶ್ರೀಕೃಷ್ಣ ಪರಮಾತ್ಮನಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದ್ದಾರೆ. ಮುನಯೋ ದೇವಗಂಧರ್ವ ಸಿದ್ಧಶ್ಚ ಸಹ ಕಿನ್ನರಾಹ ಅಂಜಲಿಂ ಚಕ್ರಿರೇ ವಿಷ್ಣುರ್ದೇವದೇವೇಶ್ವರೇ ಹರವು. ಎಲ್ಲರೂ ಸಾಷ್ಟಾಂಗ ಪ್ರಣಾಮ ಮಾಡಿದ್ದಾರೆ. ಆಗ ರುದ್ರದೇವರು ಹೇಳ್ತಾರೆ, ಯಾರು ಅಂತ ತಿಳ್ಕೊಂಡಿದ್ದೀರಿ? ಮೂಲವಾದಂತಹ ಏನು ಸತ್ವರಜಸ್ತಮೋ ಗುಣಾತ್ಮಕವಾದ ಪ್ರಕೃತಿ ಇದೆ, ಆ ಪ್ರಕೃತಿಯಲ್ಲಿ ಪ್ರಕೃತಿನಾಮಕನಾಗಿದ್ದು ಪ್ರಕೃತಿಯೊಳಗೆ ಕ್ಷೋಭ ಉಂಟು ಮಾಡಿ ಅದರಿಂದ ಮಹತ್ತತ್ವ ಹುಟ್ಟುವಂತೆ ಮಾಡಿದವನೇ ಇವ ಮಹತ್ತತ್ವಾಭಿಮಾನಿ ಬ್ರಹ್ಮದೇವರ ಸೃಷ್ಟಿ. ಆಮೇಲೆ ಆ ಮಹತ್ತತ್ವದಿಂದ ಅಹಂಕಾರ ತತ್ವ ಹುಟ್ಟತ್ತೆ. ಅಹಂಕಾರ ಎಂಬ ಹೆಸರಿನಿಂದ ಅದರೊಳಗಿದ್ದು ಅದು ಹುಟ್ಟುವಂತೆ ಮಾಡುವವನು ಇವ ಅಂತಾರೆ ರುದ್ರದೇವರು.
ಆ ಅಹಂಕಾರ ತತ್ವಾಭಿಮಾನಿಯಾದ ನನಗೂ ಸೃಷ್ಟಿಯನ್ನು ಮಾಡಿದವರು, ಗರುಡಶೇಷ ರುದ್ರರಿಗೆ ನಮ್ಮೆಲ್ಲರಿಗೆ ಸೃಷ್ಟಿಯನ್ನು ಮಾಡಿದವನು ಇವ. ಶಬ್ದಸ್ಪರ್ಶ ರೂಪರಸ ಗಂಧಗಳು, ಪೃಥಿವಿ ಅಪ ತೇಜಸ್ಸು ವಾಯು ಆಕಾಶ ಪಂಚಮಹಾಭೂತಗಳು, ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ ಮನಸ್ಸು, ಇವುಗಳೆಲ್ಲವನ್ನೂ ಸೃಷ್ಟಿ ಮಾಡಿದವ, ಇವುಗಳೆಲ್ಲವುಗಳಲ್ಲಿ ಅಂತರ್ಯಾಮಿಯಾದವ, ಇವುಗಳಿಗೆ ಪ್ರೇರಕನಾದವ. ಶ್ರೀಮದಾಚಾರ್ಯರು ಹೇಳುವ ತತ್ವಗಳು ಇತಿಹಾಸ ಪುರಾಣಗಳಲ್ಲಿ ಎಷ್ಟು ಸುಸ್ಪಷ್ಟವಾಗಿ ನಮಗೆ ತಿಳಿದು ಬರ್ತದೆ ಅಂತ ನೋಡಿದರೆ ಆಶ್ಚರ್ಯವಾಗುತ್ತೆ, ಆನಂದವಾಗ್ತದೆ, ರೋಮಾಂಚನವಾಗ್ತದೆ. ಮೇಲ್ನೋಟಕ್ಕೆ ಈ ಎಲ್ಲ ಪಂಚಮಹಾಭೂತಗಳು, ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯಗಳು ಇವುಗಳೆಲ್ಲ ಸಾಕ್ಷಾತ್ ಪರಮಾತ್ಮನೇ ಅಂತ ಹೇಳೋ ಹಾಗೆ, ಅಭೇದ ಹೇಳೋ ಹಾಗೆ ತೋರ್ತದೆ. ಆದರೆ ಅದೇ ಹರಿವಂಶ ಮತ್ತೆ ತನ್ನ ಮಾತಿನ ವ್ಯಾಖ್ಯಾನವನ್ನು ತಾನೇ ಮಾಡುತ್ತದೆ. ಮನಶ್ಯಷ್ಟಂ ತಥಾದೇವ ಪ್ರೇರಕಂ ತತ್ರ ತತ್ರ. ಈ ಎಲ್ಲ ಪಂಚಮಹಾಭೂತಾದಿಗಳೇ ಪರಮಾತ್ಮ ಅಂತ ಹಿಂದೆ ಹೇಳಿದೆವಲ್ಲ, ಅದರರ್ಥ ಅಭೇದ ಅಂತ ತಿಳಿದುಕೊಳ್ಳಬೇಡಿ. ಅವುಗಳೆಲ್ಲದಕ್ಕೂ ಪ್ರೇರಕನಾಗಿ ಪರಮಾತ್ಮ ಅಂತರ್ಯಾಮಿಯಾಗಿದ್ದಾನೆ ಅನ್ನುವುದಕ್ಕೋಸ್ಕರ ತ್ವಮೇವ ತಾನಿ ಸರ್ವಾಣಿ ಕರೋಷಿ ನಿಯತಾತ್ಮವಾನ್, ಅವುಗಳೆಲ್ಲದಕ್ಕೆ ಕರ್ತೃ ನೀನಾಗಿದ್ದಿ. ಈ ಕೃಷ್ಣನನ್ನು ತೋರಿಸಿ ಹೇಳ್ತಾ ಇದ್ದಾರೆ, ನೀನೇ ಕರ್ತೃವಾಗಿದ್ದೆ ಸ್ವಾಮಿ ಅಂತ ರುದ್ರದೇವರು. ಹಾಗಾದರೆ ಶ್ರೀಮದಾಚಾರ್ಯರು ಗೀತಾ ಭಾಷ್ಯದಲ್ಲಿ ಹೇಳಿದ ತತ್ವವನ್ನು ಇಲ್ಲಿ ರುದ್ರದೇವರು ತಿಳಿಸಿಕೊಡ್ತಾ ಇದ್ದಾರೆ. ಸ್ರಷ್ಟಾಪಾತಾಚ ಸಂಹರ್ತ, ಪರಮಾತ್ಮ ಸಕಲ ಜಗತ್ತಿಗೆ ಸ್ರಷ್ಟೃವಾದದ್ದರಿಂದ ಅವನನ್ನು ಜಗತ್ತು ಅಂತ ಕರೀತಾರೆ. ಯತಃ ಸರ್ವಸ್ಯ ತೇನಾಹಂ ಸರ್ವೋಸ್ಮಿ ತ್ರಿಷಿಭಿ ಸ್ಮೃತಃ. ಅದನ್ನು ರುದ್ರದೇವರು ಹೇಳ್ತಾರೆ. ನೀನು ಸರ್ವಕರ್ತೃವಾದದ್ದರಿಂದ ನಿನ್ನನ್ನು ಸರ್ವ ಅಂತಾರೆ, ನೀನು ಸರ್ವಾಂತರ್ಯಾಮಿಯಾದದ್ದರಿಂದ ನಿನ್ನನ್ನು ಸರ್ವ ಅಂತಂತಾರೆ, ಸರ್ವ ಪ್ರೇರಕನಾದದ್ದರಿಂದ ನಿನ್ನನ್ನು ಸರ್ವ ಅಂತಂತಾರೆ, ಅಂತಸ್ಥಿತ್ವಾ ಜಗದ್ಗುರು, ಅಂತರ್ಯಾಮಿಯಾದದ್ದರಿಂದ ನಿನ್ನನ್ನು ಸರ್ವ ಅಂತ ಕರೀತಾರೆ, ನೀನು ಸರ್ವಾಭಿನ್ನನಾದದ್ದರಿಂದ ನಿನ್ನನ್ನು ಸರ್ವ ಅಂತ ಕರೆಯೋದಿಲ್ಲ. ಏನು ಅದ್ಭುತವಾಗಿ ರುದ್ರದೇವರು ಹೇಳ್ತಾರೆ. ಅಂತಹ ಪಂಚಮಹಾಭೂತಾದಿಗಳ ಮೂಲಕ ಇಡೀ ಜಗತ್ತಿನ ಎಲ್ಲರ ಶರೀರಗಳನ್ನು ನಿರ್ಮಾಣ ಮಾಡಿ ಎಲ್ಲರನ್ನೂ ಹುಟ್ಟಿಸುವ ಸ್ವಾಮಿ ಈ ಶ್ರೀಕೃಷ್ಣ. ಅವನಿಗೇನು ಪುತ್ರರನ್ನು ಪಡೆಯುವುದಕ್ಕೆ ನನ್ನ ವರ ಬೇಕಾಗಿದೆ, ಸರಿಯಾಗಿ ತಿಳಿದುಕೊಳ್ಳಿ ಅಂತ ಮತ್ತೆ ಮತ್ತೆ ಹೇಳ್ತಾರೆ ಋಷಿ ಮುನಿಗಳಿಗೆ. ಸಂಪೂರ್ಣ ಪುರುಷ ಸೂಕ್ತ ಪ್ರತಿಪಾದ್ಯನಾದವನು ಶ್ರೀಕೃಷ್ಣ ಪರಮಾತ್ಮ ಅಂತಾರೆ ರುದ್ರದೇವರು. ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತಿ. ಇಡೀ ಜಗತ್ತನ್ನು ವ್ಯಾಪಿಸಿ ಇದ್ದದ್ದರಿಂದ ಇವನನ್ನೇ ಭೂತ ಭವ್ಯ ಭವಿಷ್ಯದಾತ್ಮಕವಾದಂತಹ ಯದ್ಭೂತಂ ಯಚ್ಚ ಭವ್ಯಂ ಉತಾಮೃತತ್ವಸ್ಯ ಏಷಾನಃ ಯದನ್ನೇನಾತಿರೋಹತಿ. ಸಕಲ ವರ್ಣಗಳನ್ನು ತನ್ನ ಅಂಗಗಳಿಂದ ಸೃಷ್ಟಿ ಮಾಡಿದಂತಹ ಸ್ವಾಮಿ ಈ ಪರಮಾತ್ಮ, ತನ್ನ ಅಂಗಾಂಗಗಳಿಂದ ಎಲ್ಲ ದೇವತೆಗಳನ್ನು ಸೃಷ್ಟಿ ಮಾಡಿದವ, ಅನಂತ ತಲೆ ಕಾಲು ಕಣ್ಣು ಕೈ ಮೊದಲಾದ ಅವಯವಗಳಿಂದ ಕೂಡಿದ ಪುರುಷ ಸೂಕ್ತ ಪ್ರತಿಪಾದ್ಯನಾದ ಮಹಾಪುರುಷ ಶ್ರೀಹರಿ ನಾನಲ್ಲ, ಈ ಪುರುಷ ಪಶುಪುರುಷ ನಾನು, ಮಹಾಪುರುಷ ಆ ಪುರುಷ ಸೂಕ್ತ ಪ್ರತಿಪಾದ್ಯನಾದ ಸಹಸ್ರಶೀರ್ಷ ಪುರುಷ ಈ ಶ್ರೀಕೃಷ್ಣ ಪರಮಾತ್ಮ ಅಂತ ಅಷ್ಟು ಭಕ್ತಿಯಿಂದ ರುದ್ರದೇವರು ಹೇಳ್ತಾರೆ. ಹೇಳುವುದರ ಜೊತೆಗೆ ಮತ್ತಂತಾರೆ ರುದ್ರದೇವರು, ಈ ಪರಮಾತ್ಮನಿಗೆ ಅನೇಕ ಹೆಸರುಗಳಿವೆ. ಆ ಹೆಸರುಗಳ ಮಹಿಮೆಯನ್ನು, ಅವುಗಳ ಅರ್ಥವನ್ನು ತಿಳಿದುಕೊಳ್ಳಿ. ವ್ಯಾಪ್ಯ ಸರ್ವಾನಿಮಾನ್ ಲೋಕಾನ್ ಸ್ಥಿತಃ ಸರ್ವತ್ರ ಕೇಶವ ತತಶ್ಚ ವಿಷ್ಣುನಾಮಾಸಿ ಧಾತೋರ್ ವ್ಯಾಪ್ತೇಶ್ಚ ದರ್ಶನಾತ್. ಇಡೀ ಜಗತ್ತನ್ನು ವ್ಯಾಪಿಸಿ ಇದ್ದಾನೆ ಈ ಪರಮಾತ್ಮ, ಆದ್ದರಿಂದ ಇವನಿಗೆ ವಿಷ್ಣು ಅಂತ ಹೆಸರು. ವಿಶಲ್ರು ವ್ಯಾಪ್ತವು ಎಂಬ ಧಾತು ಇದೆ, ಆ ಧಾತುವಿನಿಂದ ನಿಷ್ಪನ್ನವಾದ ಶಬ್ದ ಇದು. ಆದ್ದರಿಂದ ಪರಮಾತ್ಮನಿಗೆ ಸರ್ವತ್ರ ವ್ಯಾಪ್ತನಾದ ಕಾರಣ ವಿಷ್ಣು ಎಂಬುದಾಗಿ ಕರೀತಾರೆ ಅಂತ ರುದ್ರದೇವರು ಹೇಳ್ತಾರೆ. ಜಗತ್ತಿನಿಂದ ಅಭಿನ್ನನಲ್ಲ, ಪುರುಷ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಅನ್ನುವ ಶಬ್ದಕ್ಕೆ ಸರ್ವತ್ರ ವ್ಯಾಪ್ತ ಅಂತ ಅರ್ಥವೇ ಹೊರತು ಅವನೇ ಸರ್ವ ಪದಾರ್ಥಗಳಿಂದ ಅಭಿನ್ನನಲ್ಲ ಅನ್ನುವ ರೀತಿಯಲ್ಲಿ ಒಂದು ಕಡೆಗೆ ಪುರುಷ ಸೂಕ್ತದ ವ್ಯಾಖ್ಯಾನವೂ ಹೌದು, ವಿಷ್ಣು ಶಬ್ದದ ಅರ್ಥವನ್ನೂ ಹೇಳ್ತಾ ಇದ್ದಾರೆ ರುದ್ರದೇವರು. ನಾರಾಯಣ ಅಂತ ಕರೀತಾರೆ. ತಾನೇ ನೀರಿನ ಸೃಷ್ಟಿಯನ್ನು ಮಾಡಿ ಆ ನೀರಿನೊಳಗೆ ಪರಮಾತ್ಮ ಸನ್ನಿಹಿತನಾದದ್ದರಿಂದ ಅವನಿಗೆ ನಾರಾಯಣ ಅಂತ ಕರೀತಾರೆ. ಎಲ್ಲರನ್ನ ಸಂಹಾರ ಕಾಲದಲ್ಲಿ ಹರಸಿ ಅವರ ಪ್ರಾಣಹರಣ ಮಾಡಿ ಸಂಹಾರ ಮಾಡ್ತೀಯ ಅನ್ನುವುದಕ್ಕೆ ಪರಮಾತ್ಮನನ್ನು ಹರಿ ಎಂಬುದಾಗಿ ಕರೀತಾರೆ. ನಾನಲ್ಲ ನಿಜವಾದ ಶಂಕರ, ನೀನೇ ಶಂಕರ ಅಂತಾನೆ. ಶಂಕರೋಸಿ ಸದಾದೇವ ತತಃ ಎಲ್ಲರಿಗೆ ಸುಖವನ್ನು ಉಂಟು ಮಾಡ್ತೀಯ, ಆದ್ದರಿಂದ ನೀನೇ ನಿಜವಾದ ಶಂಕರ. ನೀನು ಸ್ವಯಂ ಗುಣಗಳಿಂದ ಪರಿಪೂರ್ಣ,
ಅವರವರ ಯೋಗ್ಯತೆಗೆ ತಕ್ಕಂತೆ ಅವರನ್ನು ಪೂರ್ಣರನ್ನಾಗಿ ಮಾಡ್ತೀಯ, ಆದ್ದರಿಂದ ನಿನಗೆ ಬ್ರಹ್ಮ ಅಂತ ಕರೀತಾರೆ. ಬೃಹತ್ವಾತ್ ಬ್ರಹ್ಮಣತ್ವಾಚ್ಚ ತಸ್ಮಾತ್ ಬ್ರಹ್ಮೇತಿ ಶಬ್ದಿತ. ಮಧು ಅಂದರೆ ನಾನಾ ವಿಧವಾದ ಸುಖಗಳ ಭೋಗವನ್ನು ಮಾಡುವುದಕ್ಕೆ ವಿಷಯಗಳನ್ನು ಸಂಪರ್ಕಿಸುವ ಇಂದ್ರಿಯಗಳು ಮಧು. ಅಂತಹ ಇಂದ್ರಿಯಗಳನ್ನೆಲ್ಲ ನೀನು ದಮನ ಮಾಡ್ತೀಯ, ಇಂದ್ರಿಯ ನಿಗ್ರಹ ಮಾಡಬೇಕೆಂಬ ಅಪೇಕ್ಷೆ ಇರುವಂತಹ ಸಜ್ಜನರಿಗೋಸ್ಕರ. ಆದ್ದರಿಂದ ನೀನು ಮಧುಸೂದನ. ಈಗ ಮಾಸನಿಯಾಮಕ ಹೃಷಿಕೇಶ ಶಬ್ದಾರ್ಥವನ್ನು ಹೇಳ್ತಾನೆ ಪರಮಾತ್ಮ. ಹೃಷಿಕಾಣಿ ಇಂದ್ರಿಯಾಣ್ಯಾಹು ತೇಷಾಮೀಶೋ ಯಥೋ ಭವಾನ್. ಹೃಷಿಕ ಅಂದರೆ ಇಂದ್ರಿಯಗಳು, ಇಂದ್ರಿಯಗಳಿಗೆ ಒಡೆಯನಾದದ್ದರಿಂದ ನಿನಗೆ ಹೃಷಿಕೇಶ ಅಂತಾರೆ. ಎಷ್ಟು ಸ್ಪಷ್ಟವಾಗಿ ಮುಂದಿನ ಮಾತನ್ನು ಕೇಶವ ಶಬ್ದಾರ್ಥವನ್ನು ಹೇಳ್ತಾರೆ ಕೇಳಿ. ರುದ್ರದೇವರೇ ಉತ್ತಮ ಅಥವಾ ರುದ್ರ ಹಾಗೂ ವಿಷ್ಣುಗಳಿಗೆ ಅಭೇದವಿದೆ ಎನ್ನುವ ರೀತಿಯಲ್ಲಿ ಮುಂದೆ ಕೆಲವು ಮಾತುಗಳು ಬರುತ್ತೆ. ಇಬ್ಬರಿಗೂ ಯಾವುದೇ ಅಂತರ ಇಲ್ಲ ಅಂತ. ಆದರೆ ಉಪಕ್ರಮ ಉಪಸಂಹಾರಗಳಿಗೆ ಅನುಗುಣವಾಗಿ ವಾಕ್ಯಗಳಿಗೆ ಅರ್ಥ ಮಾಡಬೇಕು ಅಂತ ಮುಂದೆ ಬರುತ್ತೆ. ಆ ವಯೋರಂತರಂ ನಾಸ್ತಿ ಶಬ್ದೈರರ್ಥೈರ್ಜಗತ್ಪತೆ ಅಂತ 60ನೆಯ ಶ್ಲೋಕದಲ್ಲಿ, 88ನೆಯ ಅಧ್ಯಾಯ 60ನೆಯ ಶ್ಲೋಕದಲ್ಲಿ ನಮ್ಮಿಬ್ಬರಲ್ಲಿ ಯಾವುದೇ ಅಂತರ ಇಲ್ಲ ಅಂತ. ಆದರೆ ಅದೇ ಅಧ್ಯಾಯದ ಈ 48ನೆಯ ಶ್ಲೋಕದಲ್ಲಿ ಪರಮಾತ್ಮನ ಬಗ್ಗೆ ರುದ್ರದೇವರು ಹೇಳ್ತಾರೆ. ಕೈತಿ ಬ್ರಹ್ಮಣೋ ನಾಮ. ಕ ಅಂದರೆ ಬ್ರಹ್ಮದೇವರು. ಈಶೋಹಂ ಸರ್ವದೇಹಿನಾಂ. ಎಲ್ಲ ಜೀವರಾಶಿಗಳಿಗೆ, ಪಾರ್ವತಿಯನ್ನು ಮೊದಲು ಮಾಡಿಕೊಂಡು ಕೆಳಗಿನ ಎಲ್ಲ ಜೀವರಾಶಿಗಳಿಗೆ ನಿಯಾಮಕನಾದದ್ದರಿಂದ ನನಗೆ ಈಶಾ ಅಂತ ಕರೀತಾರೆ. ಆವಾಂ ತವಾಂಗ ಸಂಭೂತೌ ತಸ್ಮಾತ್ ಕೇಶವನಾಮವಾನ್. ನಮ್ಮಿಬ್ಬರಿಗೆ ಜನಕನಾದದ್ದರಿಂದ, ನಮ್ಮಿಬ್ಬರಿಗೆ ಪ್ರವರ್ತಕನಾದದ್ದರಿಂದ ನಿನಗೆ ಕೇಶವ ಅಂತ ಕರೀತಾರೆ ಅಂತ ಪರಮಾತ್ಮನಿಂದ ಹುಟ್ಟಿದವರು ನಾನು ಮತ್ತು ಬ್ರಹ್ಮದೇವರು, ನಮಗೆ ಪ್ರವರ್ತಕ ಅವನು, ಅದಕ್ಕಾಗಿ ಅವನನ್ನು ಕೇಶವ ಅಂತ ಕರೀತಾರೆ ಅಂತ ಹೇಳ್ತಾರೆ. ಮತ್ತೆ ಮುಂದೆ ಉಪಸಂಹಾರದಲ್ಲಿ ಆ ಭಗವಂತನ ಮಹಿಮೆಯನ್ನು ಕೊಂಡಾಡುತ್ತಾರೆ ರುದ್ರದೇವರು. ಹೀಗಾಗಿ ಮಧ್ಯದಲ್ಲಿ ಬರುವಂತಹ ಆ ಶಬ್ದಕ್ಕೆ ಅರ್ಥವನ್ನು ನಾವು ಚೆನ್ನಾಗಿ ಮಾಡಿಕೊಳ್ಳಬೇಕು. ನನಗೂ ಪರಮಾತ್ಮನಿಗೂ ಅಂತರ ಇಲ್ಲ ಅಂದರೆ ಭೇದ ಇಲ್ಲ. ಭೇದ ಅಂದರೆ ಕಲಹ, ಜಗಳ, ಮಿತ್ರಭೇದ ಅಂತಾರೆ. ಮಿತ್ರಭೇದ, ಮಿತ್ರ ಸಂಪ್ರಾಪ್ತಿ ಎಲ್ಲ ಕೇಳ್ತಿರಲ್ಲ. ಮಿತ್ರಭೇದ ಅಂದ್ರೇನು? ಮಿತ್ರರಲ್ಲಿ ಆಗುವ ಕಲಹ ಅಂತ ಅರ್ಥ. ಆ ವಯೋರಂತರಂ ನಾಸ್ತಿ. ನಮ್ಮಿಬ್ಬರಲ್ಲಿ ಎಂದಿಗೂ ಭೇದ ಕಲಹ ಇಲ್ಲ. ಯಾವಾಗಲೂ ಆ ಭಗವಂತನ ಮನಸ್ಸನ್ನು ತಿಳಿದುಕೊಂಡು ಆ ಪರಮಾತ್ಮನಿಗೆ ಅನುಗುಣವಾಗಿ ನಾವು ಮಾಡೋದು. ಯಾವಾಗೋ ಆಗೊಮ್ಮೆ ಈಗೊಮ್ಮೆ ಕಲಹ ಆಗಿರಬಹುದು. ಬಾಣಾಸುರನ ಯುದ್ಧದ ಸಂದರ್ಭದಲ್ಲಿ, ರಾವಣಾಸುರನ ಯುದ್ಧದ ಪ್ರಸಂಗದಲ್ಲಿ ಅದು ತಾತ್ಕಾಲಿಕ ಅಷ್ಟೇ. ಆದರೆ ಉಳಿದೆಲ್ಲ ಹೊತ್ತಿಗೆ ಆ ಭಗವಂತನಲ್ಲಿ ಪರಮ ಭಕ್ತಿಯನ್ನು ಮಾಡುವವನೇ ನಾನು ಅಂದ ಮೇಲೆ ನಮ್ಮಿಬ್ಬರಲ್ಲಿ ಯಾವುದೇ ವಿಧವಾದಂತಹ ವಿರೋಧ ಇಲ್ಲ ಅನ್ನುವ ಅರ್ಥದಲ್ಲಿ ಆ ಮಾತಿದೆ ಅಂತ ನಾವು ಈ ಮಾತಿನಿಂದ ಸ್ಪಷ್ಟವಾಗಿ ತಿಳಿಯಬೇಕು. ನಿನಗೆ ವಾಮನ ಅಂತ ಕರೀತಾರೆ. ಸೂಕ್ಷ್ಮ ರೂಪವನ್ನು ತೆಗೆದುಕೊಂಡಿದ್ದಿ. 3 ವೇದಗಳಿಂದ ಪ್ರತಿಪಾದ್ಯನಾದದ್ದರಿಂದ ನಿನ್ನನ್ನು ತ್ರಿವಿಕ್ರಮ ಅಂತ ಕರೀತಾರೆ. ಯಾವಾಗಲೂ ಎಲ್ಲ ಜ್ಞಾನಿಗಳಲ್ಲಿದ್ದು ಯುಕ್ತಿಗಳ ಚಿಂತನವನ್ನು, ಯುಕ್ತಿಗಳಿಂದ ತತ್ವಗಳ ಚಿಂತನವನ್ನು ಮಾಡಿಸಿ ದೃಢಪಡಿಸ್ತೀಯ. ಆದ್ದರಿಂದ ಮನನ ಮಾಡಿಸುವ ಕಾರಣ ನಿನಗೆ ಮುನಿ ಅಂತ ಕರೀತಾರೆ. ಇಂದ್ರಿಯ ನಿಯಮನವನ್ನು ಒಳಗಿದ್ದು ಮಾಡಿಸ್ತೀಯ ಅನ್ನುವುದಕ್ಕೆ ನಿನಗೆ ಯತಿ ಅಂತ ಕರೀತಾರೆ. ತಪಶ್ಚರ್ಯವನ್ನು ಮಾಡಿಸ್ತೀಯ ಅನ್ನುವುದಕ್ಕೆ ತಪಸ್ವಿ ಅಂತ ಕರೀತಾರೆ. ಹೀಗೆಲ್ಲ ಶಬ್ದಗಳ ಸಕಲ ವಿಭೂತಿ 10ನೆಯ ಅಧ್ಯಾಯದಲ್ಲಿ ಭಗವದ್ಗೀತೆಯಲ್ಲೇನು ಪರಮಾತ್ಮ ತಾನು ವಿಭೂತಿಯ ರೂಪಗಳನ್ನು ಹೇಳ್ತಾನೆ, ಅದೆಲ್ಲವನ್ನು ರುದ್ರದೇವರು ಹೇಳ್ತಾರೆ. ಪ್ರಾಯಃ ರುದ್ರಾಣಾಂ ಶಂಕರಶ್ಚಾಸ್ಮಿ ಅಂತ ಅಲ್ಲಿ ಹೇಳಿದ್ದಾನೆ. ಅದನ್ನು ಹೇಳ್ತಾರೆ. ರುದ್ರಾಣಾಂ ಅಹಮೇವಾಸಿ ವಸೂನಾಂ ಪಾವಕೋ ಭವಾನ್. ಹೀಗೆ ಜಗತ್ತಿನಲ್ಲಿ ಯಾವುದು ಉತ್ತಮ ವಸ್ತುಗಳು ಅಂತ ಇದೆ, ಆ ಎಲ್ಲ ಉತ್ತಮ ವಸ್ತುಗಳಲ್ಲಿ ಉತ್ತಮತ್ವವನ್ನು ಕೊಡುವುದಕ್ಕಾಗಿ ಸರ್ವಾಂತರ್ಯಾಮಿಯಾಗಿ ಇದ್ದು ನಿಮ್ಮ ವಿಭೂತಿ ರೂಪವನ್ನಿಟ್ಟು ಅವುಗಳನ್ನು ಉತ್ತಮ ಅಂತ ಮಾಡಿದಂತಹ ಸ್ವಾಮಿ ನೀನು. ನಮಗೇನು ಹೆಸರಿದೆ, ಬ್ರಹ್ಮರುದ್ರಾದಿ ದೇವತೆಗಳಿಗೆ, ನಮಗೆಲ್ಲ ಋಷಿಗಳಿಗೆ ಮುನಿಗಳಿಗೆ ಏನೆಲ್ಲ ಹೆಸರುಗಳಿವೆ ಅವು ನಿನ್ನ ಹೆಸರುಗಳೇ. ನಾಮಾನಿ ತವ ಗೋವಿಂದ ಯಾನಿ ಲೋಕೆ ಮಹಾಂತಿ ಚ. ಇಡೀ ಜಗತ್ತಿನಲ್ಲಿ ಏನೆಲ್ಲ ನಾಮಗಳಿವೆ ಅವು ನಿನ್ನ ನಾಮಗಳು. ತಾನ್ನೇವ ಮಮ ನಾಮಾನಿ ನಾತ್ರ ಕಾರ್ಯ ವಿಚಾರಣ. ನನಗೇನು ರುದ್ರ, ಶಿವ, ಶಂಕರ ಅನೇಕ ಹೆಸರುಗಳಿವೆ. ಅಥವಾ ಬ್ರಹ್ಮದೇವರಿಗೆ ಬ್ರಹ್ಮ, ಕಮಲಾಸನ ಇತ್ಯಾದಿ ಹೆಸರುಗಳಿವೆ.
ಅಜ, ಸ್ವಯಂಭೂ ಅದೆಲ್ಲ ನಿನ್ನ ಹೆಸರುಗಳೇ. ಶ್ರೀಮದ್ ಆಚಾರ್ಯರು ಹೇಳುವ ತತ್ವ ಭಗವಂತನ ನಾಮಗಳೇ ಇನ್ನುಳಿದವರಿಗೆಲ್ಲ ಬಂದದ್ದು ಅಂತ ಅಷ್ಟು ಸ್ಪಷ್ಟವಾಗಿ ರುದ್ರದೇವರು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ನಿನ್ನನ್ನು ನಾನು ಅತ್ಯಂತ ಭಕ್ತಿಯಿಂದ ಕಾಣುತ್ತೇನೆ, ನೀನು ಅಷ್ಟು ವಾತ್ಸಲ್ಯದಿಂದ ನನ್ನನ್ನು ನೋಡ್ತೀಯ ಅನ್ನೋದಕ್ಕೆ ನಮ್ಮಿಬ್ಬರಲ್ಲಿಯೂ ಒಂದು ತಾದಾತ್ಮ್ಯ ಬಂದಂತೆ ವ್ಯವಹಾರ ಅಷ್ಟೇ. ಯಶ್ಚತ್ವಾಂ ದ್ವೇಷ್ಟಿ ದೇವೇಶ ಸಮಾಂ ದ್ವೇಷ್ಟಿ ನ ಸಂಶಯ. ನಿನ್ನ ದ್ವೇಷ ಮಾಡಿದರೆ ನನ್ನ ದ್ವೇಷ ಮಾಡಿದ ಹಾಗೆ, ನನ್ನಲ್ಲಿ ಪ್ರೀತಿ ಮಾಡಿದರೆ ನಿನ್ನಲ್ಲಿ ಪ್ರೀತಿ ಮಾಡಿದ ಹಾಗೆ, ನಿನ್ನಲ್ಲಿ ಪ್ರೀತಿ ಮಾಡಿದರೆ ನನ್ನಲ್ಲಿ ಪ್ರೀತಿ ಮಾಡಿದ ಹಾಗೆ. ಆ ಅರ್ಥದೊಳಗೆ ನಮ್ಮಿಬ್ಬರಲ್ಲಿ ಅಂತರ ಇಲ್ಲ ಅಂತ ಹೇಳಿದ್ದಷ್ಟೇ ಹೊರತು ಅವಶ್ಯವಾಗಿ ಅತ್ಯಂತ ಭೇದ ಉಂಟು ಅನ್ನುವುದನ್ನು ರುದ್ರದೇವರು ಸಮರ್ಥನೆ ಮಾಡ್ತಾ ಇದ್ದಾರೆ. ರುದ್ರದೇವರು ಪರಮಾತ್ಮನನ್ನು ಕುರಿತು ಇಷ್ಟು ಹೇಳಿದ್ದಾರೆ. ಮುನಿಗಳನ್ನು ಕುರಿತು ಪರಮಾತ್ಮನ ತತ್ವ ಇದು, ಇದನ್ನು ಸರಿಯಾಗಿ ತಿಳಿಯಿರಿ, ನಾನು ಸರ್ವೋತ್ತಮ ಅಂತ ತಿಳಿಯಬೇಡಿ ಅಂತ ಹೇಳಿದರೆ ತೃಪ್ತಿ ಆಯಿತಾ ರುದ್ರದೇವರಿಗೆ? 88ನೆಯ ಅಧ್ಯಾಯದಲ್ಲಿ 89ನೆಯ ಅಧ್ಯಾಯದಲ್ಲಿ ಪುನಃ ಹೇಳುತ್ತಾರೆ ರುದ್ರದೇವರು ಮತ್ತೆ. ಏವಂ ಜಾನೀತ ಹೇ ವಿಪ್ರಾಹ ಏ ಭಕ್ತಾ ದ್ರಷ್ಟುಮಾಗತಾಹ. ಏನೂ ವ್ಯತ್ಯಾಸ ಮಾಡತಕ್ಕದ್ದಲ್ಲ ಇದರಲ್ಲಿ. ಏತದೇವ ಪರಂ ವಸ್ತು ನೈತಸ್ಮಾತ್ ಪರಮಸ್ತಿವಹ. ಇವನೇ ಸರ್ವೋತ್ತಮ ವಸ್ತು, ಇವನಿಗಿಂತ ಉತ್ತಮ ವಸ್ತು ಇನ್ನೊಂದಿಲ್ಲ ಅಂತ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ ರುದ್ರದೇವರಿಗೆ. ಎಷ್ಟು ಇದಕ್ಕೆ ಅಭ್ಯಾಸ ಅಂತಾರೆ. ಒಂದು ಬಾರಿ ಹೇಳುವುದಲ್ಲದೆ ಮತ್ತೆ ಮತ್ತೆ ಹೇಳುವುದುಂಟಲ್ಲ, ಇದಕ್ಕೆ ಅಭ್ಯಾಸ ಅಂತಾರೆ. ಅದು ತಾತ್ಪರ್ಯ ಲಿಂಗ. ರುದ್ರದೇವರು ಸುಮ್ಮನೆ ಹೇಳಿದ್ದಲ್ಲ ನಾಟಕಕ್ಕಾಗಿ. ಪರಮಾತ್ಮ ಒಂದು ಬಾರಿ ಸ್ತೋತ್ರ ಮಾಡಿ ಸುಮ್ಮನಾದ, ಮುಂದೇನು ಮಾತನೇ ಆಡಿಲ್ಲ ದೇವರು. ಆದರೆ ರುದ್ರದೇವರು ಮಾತ್ರ ಮತ್ತೆ ಮತ್ತೆ ದೇವರ ಸ್ತೋತ್ರ ಮಾಡುವ ಮೂಲಕ ದೇವರೇ ಸರ್ವೋತ್ತಮ ಅಂತನ್ನುವ ವಿಷಯದಲ್ಲಿ ತಮಗೆ ಮಹಾ ತಾತ್ಪರ್ಯವಿದೆ ಅಂತ ತೋರಿಸ್ತಾರೆ. ಪರಮಾತ್ಮ ಮಾತ್ರ ನಾನು ಕೇವಲ ನಾಟಕಕ್ಕಾಗಿ ಮಾಡಿದ್ದು ಅನ್ನುವುದಕ್ಕೆ ಒಂದು ಬಾರಿ ನಮಸ್ಕಾರ ಮಾಡಿ ಸ್ತೋತ್ರ ಮಾಡಿ ಸುಮ್ಮನಾಗಿಬಿಟ್ಟ. ಏತದೇವ ಪ್ರತಿಯೊಂದು ಬಾರಿ ಏವಕಾರ ಹಾಕ್ತಾರೆ. ಏತದೇವ ಸದಾ ವಿಪ್ರಾಧ್ಯೇಯಂ ಸತತ ಮಾನಸಿಹಿ. ಇವನ ಧ್ಯಾನವನ್ನೇ ನೀವು ಮಾಡಬೇಕು, ಇವನ ಪ್ರೀತಿಗಾಗಿಯೇ ತಪಶ್ಚರ್ಯ ಮಾಡಬೇಕು, ಇವನೇ ನಿಮಗೆ ಫಲಪ್ರದ, ಇವನೇ ನಿಮಗೆ ಮೋಕ್ಷದಾತ. ಘಂಟಾಕರ್ಣರಿಗೆ ಹೇಳೋದಲ್ಲ, ದೇವತೆಗಳಿಗೆ ಮುನಿಗಳಿಗೂ ಅದೇ ಮಾತನ್ನು ಮತ್ತೆ ಹೇಳ್ತಾರೆ ರುದ್ರದೇವರು. ಏಷವೋ ಮೋಕ್ಷದಾಚಾಚ ಏಷ ಮಾರ್ಗ ಉದಾಹೃತಃ ಏಷ ಪಂಥಾಹ ಏತತ್ ಕರ್ಮ ಅಂತ ಐತರೇಯೋಪನಿಷತ್ತಿನಲ್ಲಿ ಹೇಳಿದಂತೆ ಇವನೇ ನಿಮಗೆ ಮೋಕ್ಷವನ್ನು ಹೊಂದುವುದಕ್ಕೆ ಮಾರ್ಗನೂ ಹೌದು, ಮೋಕ್ಷವನ್ನು ಕೊಡುವವನೂ ಅವನೇ, ವೇದ ಪ್ರತಿಪಾದ್ಯ ಇವನೇ ಅಂಥೇಳಿ ಮತ್ತೆ ತೃಪ್ತಿ ಇಲ್ಲದೆ ಏವ ಮೇವ ವಿಜಾನೀತ ನಾತ್ರ ಕಾರ್ಯ ವಿಚಾರಣ. ಇದರೊಳಗೆ ಏನೂ ವ್ಯತ್ಯಾಸ ಮಾಡತಕ್ಕದ್ದಲ್ಲ. ಹರಿರೇಕಸ್ಸದಾಧ್ಯೇಯ ಭವದ್ಭಿಸ್ಸತ್ವಮಸ್ಥಿತೈ ನಾನ್ಯೋ ಜಗತಿ ದೇವೋಸ್ತಿ ವಿಷ್ಣೋರ್ ನಾರಾಯಣಾತ್ ಪರಃ. ದೇವರಿಗಿಂತಲೂ ಉತ್ತಮನಾದ ಇನ್ನೊಬ್ಬವ, ವಿಷ್ಣುವಿಗಿಂತಲೂ ಉತ್ತಮನಾದವನು ಸರ್ವಥಾ ಇಲ್ಲ. ಓಂಕಾರ ಪ್ರತಿಪಾದ್ಯನಾದವನು ಇವನೇ. ಓಂಕಾರದ ಜಪ ಮಾಡಿ ಎಲ್ಲ ಯತಿಗಳು ಮುನಿಗಳು ನೀವೆಲ್ಲ, ಈ ವಿಷ್ಣುವೇ ಓಂಕಾರ ಪ್ರತಿಪಾದ್ಯನಾಗಿದ್ದಾನೆ, ಮೋಕ್ಷಪ್ರದನಾಗಿದ್ದಾನೆ ಎಂಬ ಅನುಸಂಧಾನದಿಂದ ಓಮಿತ್ಯೇವ ಸದಾ ವಿಪ್ರಾ ಪಠತ ಧ್ಯಾತ ಕೇಶವಂ ತಥೋ ನಿಶ್ರೇಯಸ ಪ್ರಾಪ್ತಿ ಭವಿಷ್ಯತಿ ನ ಸಂಶಯ. ಆ ಮೋಕ್ಷ ನಿಮ್ಮ ಧ್ಯಾನದಿಂದ, ನಿಮ್ಮ ಜ್ಞಾನದ ಮಹಿಮೆಯಿಂದ ಆಗ್ತದೆ ಅಂತ ತಿಳಿದುಕೊಳ್ಳಬೇಡಿ. ಏವಂ ಧ್ಯಾತೋ ಹರಿಃ ಸಾಕ್ಷಾತ್ ಪ್ರಸನ್ನೋವೋ ಭವಿಷ್ಯತಿ ಭವನಾಶಂ ಅಯಂ ದೇವ ಕರಿಷ್ಯತಿ ದೃಢಂ ಹರಿ. ಪ್ರಸನ್ನನಾಗಿ ತನ್ನ ಪ್ರಸಾದದಿಂದ ನಿಮಗೆ ಮೋಕ್ಷವನ್ನು ಕೊಡ್ತಾನೆ. ಅಂತಹ ಪರಮಾತ್ಮನ ಸ್ಮರಣೆಯನ್ನು ಸದಾಕಾಲದಲ್ಲಿ ನೀವು ಮಾಡಬೇಕು ಅಂತ ರುದ್ರದೇವರು ಅಷ್ಟು ಗಟ್ಟಿಯಾಗಿ ಹೇಳ್ತಾರೆ. ಹಾಗಾದರೆ ಬ್ರಹ್ಮರುದ್ರಾದಿ ದೇವತೆಗಳ ಉಪಾಸನೆಯನ್ನು ಮಾಡಲೇಬಾರದು, ನಮ್ಮೆಲ್ಲರ ಉಪಾಸನೆಯನ್ನು ಅಂತ ತಿಳಿದುಕೊಳ್ಳಬೇಡಿ. ಮಾಡಿ, ನಾವೆಲ್ಲ ಈ ಪರಮಾತ್ಮನ ಪ್ರಾಪ್ತಿಗೆ ಉಪಾಯರಾಗಿದ್ದೇವೆ ಅಂತ ತಿಳಿಯಿರಿ. ನಮ್ಮ ಉಪಾಸನೆ ಮಾಡಿದರೆ ಆ ಭಗವಂತನ ಧ್ಯಾನ ಮಾಡುವ, ಸೇವೆ ಮಾಡುವ, ಭಜನೆ ಮಾಡುವ ಒಂದು ಭಾಗ್ಯವನ್ನು ನಿಮಗೆ ಕೊಡ್ತೇವೆ. ಅದರಿಂದ ನೀವು ಆ ಪರಮಾತ್ಮನ ದರ್ಶನವನ್ನು ಪಡೆಯಬಹುದು. ಅದಕ್ಕಾಗಿ ನಮ್ಮ ಸೇವೆ, ನಮ್ಮನ್ನೇ ಹೊಂದುವುದಕ್ಕಾಗಿ ಅಲ್ಲ, ನಮ್ಮಿಂದಲೇ ಮೋಕ್ಷವನ್ನು ಪಡೆಯುವುದಕ್ಕಾಗಿ ಅಲ್ಲ, ಆ ಪರಮಾತ್ಮನನ್ನು ಪಡೆಯುವುದಕ್ಕೋಸ್ಕರ ನಾವು ಉಪಾಯರು, ಮಾರ್ಗರಾಗ್ತೇವೆ ಅನ್ನೋದಕ್ಕೆ ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಆ ಮಾತನ್ನು ಹರಿವಂಶ ಅತೀ ಸ್ಪಷ್ಟವಾಗಿ ಹೇಳುತ್ತದೆ. ಉಪಾಯೋಯಂ ಮಯ ಪ್ರೋಕ್ತಃ. ಇಷ್ಟು ಹೊರಗೆ ನಮ್ಮೆಲ್ಲರ ಉಪಾಸ್ಯೋಹಂ ಸದಾ ವಿಪ್ರಾಹ ಉಪಾಸ್ಯೇಸ್ಮಿನ್ ಹರೌ ಸ್ಮೃತಃ. ಈ ಪರಮಾತ್ಮನ ಉಪಾಸನೆ ಮಾಡಬೇಕು ಅಂತಾದರೆ ನನ್ನ ಉಪಾಸನೆಯನ್ನು ಮಾಡಿ. ಯಾಕೆ ಅಂದರೆ ಇದು ಉಪಾಯ. ನಮ್ಮ ಉಪಾಸನೆ ಮಾಡಿದರೆ ನಿಮಗೆ ಪರಮಾತ್ಮನ ಉಪಾಸನೆಯನ್ನು ಮಾಡುವುದಕ್ಕೆ ಸಾಧ್ಯವಾಗತ್ತೆ. ಅದಕ್ಕಾಗಿ ಉಪಾಸನೆ ಮಾಡಿ ಅಂತ ಇಷ್ಟು ಹೇಳಿದಾಗ ದೇವತೆಗಳಿಗೆ, ಮುನಿಗಳಿಗೆ ಇದೆಲ್ಲ ಪೂರ್ಣವಾಗಿ ಮನಸ್ಸಿನಲ್ಲಿ ಗೊತ್ತು, ದೃಢವಾಗಿ ಗೊತ್ತು ವಿಷ್ಣುವೇ ಸರ್ವೋತ್ತಮ ಅಂತ. ಆದರೂ
ಕೇವಲ ಯುಕ್ತಿಗಳಿಂದ ಏನೋ ಅಲ್ಪ ಸ್ವಲ್ಪ ಸಂಶಯಗಳು ಬಂದಿದ್ದರೆ ಅದನ್ನೂ ರುದ್ರದೇವರು ಪರಿಹಾರ ಮಾಡಿದ್ದಾರೆ. ಸಂಶಯವನ್ನು ಸಂಪೂರ್ಣವಾಗಿ ಪರಿಹಾರ ಮಾಡಿ ವಿಷ್ಣು ಸರ್ವೋತ್ತಮತ್ವದ ಸ್ಥಾಪನೆ ಮಾಡಿದ್ದಾರೆ ಅಂತ ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸ್ತಾರೆ. ಆ ಮಾತನ್ನು ಹರಿವಂಶ ಇಲ್ಲಿ ಹೇಳುತ್ತದೆ. ಛಿನ್ನೋನ ಸಂಶಯ ಸರ್ವಃ ಗೃಹೀತೋರ್ಥ ಸದಾದೃಶ. ನಮ್ಮ ಎಲ್ಲ ಸಂಶಯಗಳು ಪರಿಹಾರವಾಯಿತು ಅಂತ ಅವರು ಹೇಳಿದ್ದಾರೆ. ಆಮೇಲೆ ಯಥಾಹ ಭಗವಾನ್ ರುದ್ರ ಯಥಾಮಃ ಸತತಂ ಹರೌ ಇತಿತೇ ಮುನಯಃ ಪ್ರೀತಾ ಪ್ರಣೇಮುಃ ಕೇಶವಂ ಹರಿ. ರುದ್ರದೇವರು ಹೇಳಿದ ರೀತಿಯಲ್ಲಿ ವಿಷ್ಣುವನ್ನೇ ಸರ್ವೋತ್ತಮ ಅಂತ ತಿಳಿದು ನಾವು ಇನ್ನು ಮೇಲೆ ಉಪಾಸನೆ ಮಾಡ್ತೇವೆ. ಇಷ್ಟು ದಿವಸವೂ ಮಾಡ್ತಾ ಇದ್ವಿ, ಇನ್ನೂ ದಾರ್ಢ್ಯದಿಂದ ಇನ್ನು ಮುಂದೆ ಉಪಾಸನೆ ಮಾಡ್ತೇವೆ ಅಂತ ಪುನಃ ಸಾಷ್ಟಾಂಗ ಪ್ರಣಾಮ ಮಾಡಿದ್ದಾರೆ ಶ್ರೀಕೃಷ್ಣ ಪರಮಾತ್ಮನಿಗೆ. ಉಪದೇಶ ಎಲ್ಲ ಮಾಡಿದರು ಇಷ್ಟೊತ್ತು. 2 ಅಧ್ಯಾಯಗಳಿಂದ ಋಷಿಮುನಿಗಳನ್ನು ದೇವತೆಗಳನ್ನು ಕುರಿತು ರುದ್ರದೇವರು ಉಪದೇಶ ಮಾಡಿ ಪುನಃ 90ನೆಯ ಅಧ್ಯಾಯದಲ್ಲಿ ತಾವು ಪರಮಾತ್ಮನ ಸ್ತುತಿಯನ್ನು ಮಾಡ್ತಾರೆ. ಮತ್ತೆ ನೇರವಾಗಿ ಆ ಸ್ತುತಿಯನ್ನು ಮಾಡುವಾಗಲೂ ಹರಿವಂಶ ಹೇಳುತ್ತದೆ, ನಾಟಕಕ್ಕಾಗಿ ಮಾಡುವ ಸ್ತುತಿ ಅಲ್ಲ ಇದು. ಅರ್ಥ್ಯಾಭಿಸ್ತು ತದಾ ವಾಗ್ಭಿ ಮುನೀನಾಂ ಶೃಣ್ವತಾಂ ತಥಾ. ಅತ್ಯಂತ ಸಾರ್ಥಕವಾದ ಪರಮ ಸಿದ್ಧಾಂತವನ್ನು ಹೇಳುವಂತಹ ಮಾತುಗಳಿಂದ ರುದ್ರದೇವರು ಸ್ತುತಿಯನ್ನು ಮಾಡುತ್ತಾರೆ ಅಂತ ಹರಿವಂಶ ತಿಳಿಸಿಕೊಡ್ತದೆ. ಅತ್ಯದ್ಭುತವಾದ ಸ್ತೋತ್ರವನ್ನು ಮಾಡಿದ್ದಾರೆ ರುದ್ರದೇವರು. ಸಕಲ ಜಗತ್ಕಾರಣನಾದಂತಹ ಸರ್ವಾಂತರ್ಯಾಮಿಯಾದ ಸರ್ವದೇವ ಪ್ರೇರಕನಾದ ಸಕಲ ವೇದ ಪ್ರತಿಪಾದ್ಯನಾದ ಆ ಪರಮಾತ್ಮನ ವರ್ಣನೆಯನ್ನು ಸುದೀರ್ಘವಾಗಿ ಮಾಡಿ ಕೊನೆಗೆ ಆ ಸ್ತೋತ್ರದ ಫಲಶ್ರುತಿಯನ್ನು ಹೇಳುತ್ತಾರೆ. ಇದಕ್ಕೂ ತಾತ್ಪರ್ಯಲಿಂಗ ಅಂತಾರೆ. ಉಪಕ್ರಮೋಪಸಂಹಾರವು ಅಭ್ಯಾಸೋ ಪೂರ್ವತಾ ಫಲಂ ಅರ್ಥವಾದೋಪಪತ್ತಿ ಚ ಲಿಂಗಂ ತಾತ್ಪರ್ಯ ನಿರ್ಣಯೇ. ಫಲವನ್ನು ಹೇಳ್ತಾರೆ. ಇದಂ ಸ್ತೋತ್ರಂ ಅಧೀಯಾನಾಹ ನಿತ್ಯಂ ರಜತ ಕೇಶವಂ. ನೀವು ದೇವರ ದರ್ಶನಕ್ಕೆ ನಿತ್ಯ ಹೋಗುವಾಗ ಈ ಸ್ತೋತ್ರದ ಪಠನ ಮಾಡಿ ಅಂತಾರೆ. ತಾವು ಮಾಡುವಂತಹ ಸ್ತೋತ್ರ ನಮೋ ಭಗವತೆ ತುಭ್ಯಂ ವಾಸುದೇವಾಯ ಧೀಮತೆ ಯಸ್ಯ ಭಾಸಾ ಜಗತ್ಸರ್ವಂ ಭಾಸತೆ ನಿತ್ಯಮಚ್ಯುತ ಇತ್ಯಾದಿಯಾಗಿ ಮಾಡಿದಂತಹ ಏನು ಸ್ತುತಿ ಇದೆ, ಈ ಸ್ತೋತ್ರವನ್ನು ನೀವು ಪಠನ ಮಾಡ್ತಾ ನಿತ್ಯದಲ್ಲಿ ಭಗವಂತನ ದರ್ಶನವನ್ನು ಪಡೆದುಕೊಳ್ಳಿ. ಶರಣ್ಯಂ ಸರ್ವಭೂತಾನಾಂ ತತ್ರ ಶ್ರೇಯೋ ವಿಧಾಸ್ಯತಿ ಯಂಚೆ ಯೇ ಚೇಮಂ ಧಾರಯಿಷ್ಯಂತಿ ಸ್ತವಂ ಪಾಪ ವಿಮೋಚನಂ ತೇಷಾಂ ಪ್ರೀತಃ ಪ್ರಸನ್ನಾತ್ಮ ಪಠತಾಂ ಶೃಣ್ವತಾಂ ಹರಿಃ ಶ್ರೇಯೋ ಧಾಸ್ಯತಿ ಧರ್ಮಾತ್ಮ ನಾತ್ರ ಕಾರ್ಯ ವಿಚಾರಣ. ಸಕಲ ಶ್ರೇಯಸ್ಸನ್ನು ಪರಮಾತ್ಮ ಕರುಣಿಸ್ತಾನೆ. ಅಂತಹ ಶ್ರೇಷ್ಠವಾದ ಸ್ತೋತ್ರ ಇದು ಅಂತ ರುದ್ರದೇವರು ಹೇಳಿದಾಗ ಮತ್ತೆ ಮುನಿಗಳು ಇನ್ನಷ್ಟು ಆಶ್ಚರ್ಯಚಕಿತರಾಗಿ ತಮೇವ ಪರಮಂ ತತ್ವಂ ಮತ್ವಾ ನಾರಾಯಣಂ ಹರಿಂ ವಿಸ್ಮಯಂ ಪರಮಂ ಗತ್ವಾ ಮೇನಿರೇ ಸುಕೃತಾರ್ಥತಾಂ. ಸಾಕ್ಷಾತ್ ತಪಸ್ಸಿಗೆ ಅಭಿಮಾನಿಗಳು, ಮನೋಭಿಮಾನಿಗಳು, ಯುಕ್ತಿಗಳಿಗೆ ಅಭಿಮಾನಿಗಳು, ಮನನವನ್ನು ಮಾಡಿಸುವುದಕ್ಕೆ ವಿಶೇಷವಾಗಿ ಪ್ರೇರಕರು, ಅಂತಹ ಅಷ್ಟಮೂರ್ತಿಗಳಾದ ಮಹಾನುಭಾವರಾದ ರುದ್ರದೇವರ ಮುಖದಿಂದ ಉಪದೇಶ ಪಡೆಯುವ ಭಾಗ್ಯ ನಮಗೆ ಸಿಕ್ತು. ವಿಷ್ಣುವಿನ ಸರ್ವೋತ್ತಮತ್ವವನ್ನು ರುದ್ರದೇವರ ಮುಖದಿಂದ ನಾವು ಕೇಳಿದಿವಿ ಅಂತ ಮೇನಿರೇ ಸ್ವಕೃತಾರ್ಥತಾಂ, ನಾವೆಲ್ಲ ಧನ್ಯರಾದೆವು ಅಂತ ಇಂದ್ರಾದಿ ದೇವತೆಗಳು ಹಾಗೂ ಬಂದಂತಹ ಎಲ್ಲ ಋಷಿ ಮುನಿಗಳು ಭಾವಿಸಿಕೊಂಡಿದ್ದಾರೆ. ಇಷ್ಟೆಲ್ಲ ಆದ ಮೇಲೆ ರುದ್ರದೇವರು ತಮ್ಮ ಲೋಕಕ್ಕೆ ಹೊರಟರು. ಪರಮಾತ್ಮನೂ ಕೂಡ ಗರುಡಾರೂಢನಾಗಿ ಕೈಲಾಸದಿಂದ ಬದರಿಕಾಶ್ರಮವನ್ನು ಕುರಿತು ಹೊರಡುತ್ತಾ ಇದ್ದಾನೆ. ಇಂದ್ರಾದಿ ದೇವತೆಗಳು ತಮ್ಮ ತಮ್ಮ ಲೋಕಕ್ಕೆ ಹೊರಟಿದ್ದಾರೆ. ಎಲ್ಲ ಮುನಿಗಳಿಂದ ಋಷಿಗಳಿಂದ ಅರ್ಚಿತನಾಗಿ ಪೂಜಿತನಾಗಿ ಬದರಿಕಾಶ್ರಮದಲ್ಲಿ ಪರಮಾತ್ಮ ಸುಖವಾಗಿ ಇದ್ದಾನೆ. ಇಷ್ಟೆಲ್ಲ ಮಾಡಿ 3 ದಿವಸದೊಳಗೆ ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ಮತ್ತೆ ದ್ವಾರಕಾಪಟ್ಟಣಕ್ಕೆ ಮುಂದೆ ಹೋಗ್ತಾನೆ. ಆದರೆ 12 ವರ್ಷದ ವ್ರತ ಒಂದೇ ದಿನ, ಒಂದು ದಿನ ಬದರಿಕಾಶ್ರಮ, ಒಂದು ದಿನ ಕೈಲಾಸ, ಮತ್ತೊಂದು ದಿನ ಬದರಿಕಾಶ್ರಮ, ದ್ವಾರಕಾಪಟ್ಟಣಕ್ಕೆ ಬಂದದ್ದು ಅಷ್ಟೇ. ಆದರೆ 12 ವರ್ಷದ ವ್ರತವನ್ನು ಒಂದು ದಿನದಲ್ಲಿ ಮಾಡಿ ಅದ್ಭುತವಾದ ಲೀಲೆಯನ್ನು ಪರಮಾತ್ಮ ತೋರಿಸಿದ್ದಾನೆ ಎಂಬ ಪರಮಾತ್ಮನ ಸರ್ವೋತ್ತಮತ್ವದ ಸಮರ್ಥನೆಯನ್ನು ಶ್ರುತಿ ಸ್ಮೃತಿ ಇತಿಹಾಸ ಪುರಾಣಗಳ ಪ್ರಧಾನವಾದ ಪ್ರಮೇಯವನ್ನು ಅತ್ಯದ್ಭುತವಾದ ರೀತಿಯಲ್ಲಿ ಹರಿವಂಶ ನಿರೂಪಣೆ ಮಾಡಿದೆ. ರುದ್ರದೇವರು ಅದರ ಸಮರ್ಥನೆಯನ್ನು ಮಾಡಿದ್ದಾರೆ. ಅಂತಹ ತತ್ವವನ್ನು ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಅತಿ ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ. ಅಂತಹ ಪರಮಾತ್ಮನ ಸರ್ವೋತ್ತಮತ್ವವನ್ನು ಶ್ರೀರಮಣ ಸರ್ವೇಶ ಸರ್ವಗ ಸಾರಭೋಕ್ತ ಸ್ವತಂತ್ರ ದೋಷ ವಿದೂರ ಜ್ಞಾನಾನಂದಬಲ ಐಶ್ವರ್ಯ ಗುಣಪೂರ್ಣ 3 ಗುಣ ವರ್ಜಿತ ಸಗುಣ ಸಾಕಾರ ವಿಶ್ವಸ್ಥಿತಿ ಲಯೋದಯ ಕಾರಣ ಕೃಪಾಸಾಂದ್ರ ನರಹರೇ ಸಲಹೋ ಸಜ್ಜನರ ಅಂತ ಜಗನ್ನಾಥದಾಸರು
ಹರಿಕಥಾಮೃತ ಸಾರದ ಕಕ್ಷಾ ತಾರತಮ್ಯ ಸಂಧಿಯಲ್ಲಿ ತಿಳಿಸ್ತಾರೆ. ಸರ್ವೋತ್ತಮ, ಸರ್ವತ್ರ ವ್ಯಾಪ್ತ, ಸಾರಭೋಕ್ತ, ಎಲ್ಲ ವಸ್ತುಗಳಲ್ಲಿರುವ ಅಸಾರವಾದ ಭಾಗವನ್ನು ಪರಮಾತ್ಮ ಸ್ವೀಕಾರ ಮಾಡುವುದಿಲ್ಲ. ಸಾರವಾದದ್ದನ್ನು ಮಾತ್ರ ಸ್ವೀಕಾರ ಮಾಡುವಂತಹ ಸ್ವತಂತ್ರನಾದಂತಹ ವ್ಯಕ್ತಿ, ಅನಂತ ಗುಣಗಳಿಂದ ಪರಿಪೂರ್ಣ. ಸತ್ವರಜಸ್ತಮೋ ಗುಣಗಳ ಸಂಬಂಧವೇ ಇಲ್ಲ. ಸತ್ವರಜಸ್ತಮೋ ಗುಣಗಳಿಂದ ಆಗುವ ವಿಕಾರ ಇಲ್ಲದಿದ್ದರೂ ಸತ್ವರಜಸ್ತಮೋ ಗುಣಗಳನ್ನು ತೆಗೆದುಕೊಂಡು ಸೃಷ್ಟಿಸ್ಥಿತಿ ಲಯಗಳನ್ನು ತಾನೇ ಮಾಡ್ತಾನೆ. ಶಿವನಲ್ಲಿ ಶಿವಾಂತರ್ಯಾಮಿಯಾಗಿ ಸಂಹಾರವನ್ನು ಮಾಡ್ತಾನೆ ತಮೋಗುಣವನ್ನು ತೆಗೆದುಕೊಂಡು. ಬ್ರಹ್ಮದೇವರಲ್ಲಿದ್ದು ರಜೋಗುಣವನ್ನು ತೆಗೆದುಕೊಂಡು ಸೃಷ್ಟಿ ಮಾಡ್ತಾನೆ. ತಾನು ಸ್ವತಃ ಸತ್ವಗುಣದಿಂದ ಪಾಲನವನ್ನು ಮಾಡ್ತಾನೆ. ಆದರೆ ಆ ಗುಣತ್ರಯದ ವಿಕಾರ ಇವನಿಗಿಲ್ಲ. ಇಂತಹ 3 ಗುಣ ವರ್ಜಿತ, ಆದರೆ ಜ್ಞಾನಾದಿ ಅನಂತ ಗುಣಗಳಿಂದ ಪೂರ್ಣ ಸಗುಣ ಸಾಕಾರ ವಿಶ್ವಸ್ಥಿತಿಲಯೋದಯ ಕಾರಣ ಕೃಪಾಸಾಂದ್ರ ನರಹರೇ ಸಲಹು ಸಜ್ಜನರ ಅಂತ ಆ ಭಗವಂತನ ಸರ್ವೋತ್ತಮತ್ವವನ್ನು ತಿಳಿಸಿಕೊಡ್ತಾರೆ. ಅದೇ ಪ್ರಧಾನ. ತಾರತಮ್ಯಾಂತಗತ್ವೇನ ಅಂತ ಛಾಂದೋಗ್ಯ ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾರೆ. ತಾರತಮ್ಯದ ಕೊನೆಗೆ ಆ ಸರ್ವೋತ್ತಮನಾದ ಪರಮಾತ್ಮನನ್ನು ತಿಳಿದು ಉಳಿದವರೆಲ್ಲ ಆ ನಂತರದಲ್ಲಿ ರಮಾ ಬ್ರಹ್ಮಾದಿ ದೇವತೆಗಳು ಅಂತ ತಿಳಿದರೆ ಮಾತ್ರ ನಮಗೆ ಮೋಕ್ಷವಾಗುವುದಕ್ಕೆ ಸಾಧ್ಯ, ಇಲ್ಲದಿದ್ದರೆ ಇಲ್ಲ ಅಂತ ಅಂತಹ ಆ ಭಗವಂತನ ಅದ್ಭುತವಾದ ಮಹಿಮೆಯನ್ನು ಹೇಳ್ತಾರೆ. ನಿತ್ಯ ಮುಕ್ತಳೆ ನಿರ್ವಿಕಾರಳೆ ನಿತ್ಯ ಸುಖ ಸಂಪೂರ್ಣೆ ನಿತ್ಯಾನಿತ್ಯ ಜಗದಾಧಾರೆ ಮುಕ್ತಾಮುಕ್ತಗಣ ವಿನುತೆ ಚಿತ್ತೈಸು ಭಿನ್ನಪವ ಶ್ರೀ ಪುರುಷೋತ್ತಮನ ವಕ್ಷೋ ನಿವಾಸಿನಿ ಭೃತ್ಯವತ್ಸಲೆ ಕಾಯೆ ತ್ರಿಜಗನ್ಮಾತೆ ವಿಖ್ಯಾತೆ ಅಂತ ಆ ಲಕ್ಷ್ಮೀದೇವಿಯ ಮಹಿಮೆಯನ್ನು ವರ್ಣನೆ ಮಾಡ್ತಾರೆ. ನಿತ್ಯ ಮುಕ್ತಳು, ನಿರ್ವಿಕಾರಳು, ಆ ಭಗವಂತನ ವಕ್ಷಸ್ಥಲದಲ್ಲಿದ್ದು ಬ್ರಹ್ಮಾದಿ ದೇವತೆಗಳಿಗೆ ಅವರವರ ಪದವಿಯನ್ನು ಕರುಣಿಸುವಂತಹ ಮಹಾನುಭಾವಳು ಲಕ್ಷ್ಮೀದೇವಿ ಅಂತ ಲಕ್ಷ್ಮೀದೇವಿಯ ವರ್ಣನೆಯನ್ನು ಮಾಡ್ತಾರೆ. ಹೀಗೆ ಎಲ್ಲ ದೇವತೆಗಳ ತಾರತಮ್ಯವನ್ನು ತಿಳಿಸಿಕೊಟ್ಟು ವಿಶೇಷವಾಗಿ ಉಪಕಾರವನ್ನು ಮಾಡಿದ ಮಹಾನುಭಾವರು ಜಗನ್ನಾಥದಾಸರು. ಅವರ ಆರಾಧನೆ ಇವತ್ತು. ಹರಿಕಥಾಮೃತ ಸಾರ ಹಾಗೂ ಇನ್ನನೇಕ ಕೃತಿಗಳ ಮೂಲಕ ಶಾಸ್ತ್ರಗಳಲ್ಲಿ ಹೇಳಿದಂತಹ ತತ್ವಗಳನ್ನು ಅನುಸಂಧಾನಕ್ಕೆ ಬರುವಂತೆ ಅತ್ಯಂತ ಮಾರ್ಮಿಕವಾಗಿ ಉದಾಹರಣೆಗಳನ್ನು ಕೊಟ್ಟು ಮನಸ್ಸಿಗೆ ಮುಟ್ಟುವಂತೆ ಯಥಾಶಕ್ತಿ ಅನುಸಂಧಾನ ಉಪಾಸನೆಗಳನ್ನು ಅವರವರ ಯೋಗ್ಯತೆಗೆ ತಕ್ಕ ಹಾಗೆ ಅವರು ಮಾಡಿಕೊಂಡು ಸಾಧನೆ ಮಾಡುವುದಕ್ಕೆ ಒಂದು ದೊಡ್ಡ ದಾರಿದೀಪ ಈ ಹರಿಕಥಾಮೃತ ಸಾರ. ಅಂತಹ ಹರಿಕಥಾಮೃತ ಸಾರವನ್ನು ಕೊಟ್ಟು ಪರಮೋಪಕಾರ ಮಾಡಿದಂತಹ ಮಹಾನುಭಾವರು ಜಗನ್ನಾಥದಾಸರು. ನೀವೆಲ್ಲ ಭಗವದ್ಭಕ್ತರು ಪ್ರಾಯ ಇವತ್ತು ಅದರ ಪಾರಾಯಣವನ್ನು ಮಾಡಿಯೇ ಇರ್ತೀರಿ. ಪಾರಾಯಣವನ್ನು ಮಾಡಿ ಅರ್ಥಾನುಸಂಧಾನವನ್ನು ಮಾಡಿಕೊಂಡು ಇವತ್ತು ಮಾತ್ರ ಅಲ್ಲ, ನಿತ್ಯದಲ್ಲಿ ಅದರ ಪಠನ ಮಾಡಿ ಆ ಜಗನ್ನಾಥದಾಸರು ಮಾಡಿದ ಕೃತಿಯ ಸದುಪಯೋಗವನ್ನು ಮಾಡಿಕೊಂಡು ಅವರ ವಿಶೇಷವಾದ ಅನುಗ್ರಹವನ್ನು ಪಡೆದು ಆ ಭಗವಂತನ ಮಹಿಮೆಯನ್ನು ಅನುಸಂಧಾನ ಮಾಡಿ ಕೃತಾರ್ಥರಾಗಬೇಕು. ಅಂತಹ ಜಗನ್ನಾಥದಾಸರ ಸ್ಮರಣೆಯನ್ನು ಮಾಡುತ್ತಾ ತಾರತಮ್ಯದ ಅನುಸಂಧಾನವಿಲ್ಲದೆ ಒಂದು ದಿನವೂ ಇರಬಾರದು. ಶ್ರೀಮದಾಚಾರ್ಯರು ಅದರ ಬಗ್ಗೆ ಬಹಳ ವಿಶೇಷವಾಗಿ ತಿಳಿಸಿಕೊಟ್ಟಿದ್ದಾರೆ. ಅಂತಹ ತತ್ವದ ಅನುಸಂಧಾನ ಎಲ್ಲರಿಗೂ ಬರುವಂತೆ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರು ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ. ನರಸಿಂಹ 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 ವಿಠಲ 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 ವಿಠಲ. ಹರಯೇ ನಮಃ. ಶ್ರೀಕೃಷ್ಣ.